So, good evening all. Today we are going to learn a new chapter. That's chapter 2. What's the name of the chapter? Introduction to linear polynomial. Introduction to linear polynomial. Okay, so before understanding what is a polynomial, we should know some basic terms. What are they? Like, first we should know what is a constant. Okay, what do you mean by a constant? So constant is nothing but the numbers that we have studied. Like it can be numbers like 1, 2, 3, or it can be fractions like 1/2, 3/2, anything. It can be a decimal as well, like 1.2, 3.2. It can be a decimal number, fraction, or it can be something like 2 square. These all things are there, right? We call them as constant. Constant ಅಂದರೆ ಏನಪ್ಪ? ಕಾನ್ಸ್ಟೆಂಟ್ ಅಂದರೆ ಇದ್ರ ವ್ಯಾಲ್ಯೂ ಯಾವತ್ತಿದ್ರೂ ಚೇಂಜ್ ಆಗಲ್ಲ. ಒನ್ನು ನೀವು ಎಷ್ಟೇ ಸತಿ ಯೂಸ್ ಮಾಡಿ ಏನೇ ಮಾಡಿರಿ ಅದು ಒನ್ನೇ ಆಗಿರುತ್ತೆ. ಸೊ ಇದು ಕಾನ್ಸ್ಟೆಂಟ್ ಅಂತ ಅರ್ಥ ಆಯ್ತಾ? ನೆಕ್ಸ್ಟ್ ಅನದರ್ ಥಿಂಗ್ ವಿ ಶುಡ್ ನೋ ಇಸ್ ವೇರಿಯಬಲ್. ವಾಟ್ ಈಸ್ ಅ ವೇರಿಯಬಲ್? Don't worry, whatever you know, tell it. Which variable? So how do we indicate a variable? By using alphabet. Like alphabets like 6A. Okay. 6A. So 6A variable 6A ಅಲ್ಲಿ ಇಲ್ಲಿ ಹೇಳಿದೆ by using alphabet ಅಂತ. alphabet ಯಾವುದು? So 6A variable ಆಗುತ್ತೆ ಅಥವಾ A variable ಆಗುತ್ತೆ? A ಅಷ್ಟೇ variable. Next question, what is the value of A? What is the value of A? ಸೊ ಎ ಅಂದರೆ ಇದ್ರದ್ದು ಯಾವುದೇ ಒಂದು ಫಿಕ್ಸ್ಡ್ ವ್ಯಾಲ್ಯೂ ಇರಲ್ಲ. ಇದಕ್ಕೇನು ನಾವು ಯಾವ ವ್ಯಾಲ್ಯೂ ಕೊಡ್ತೀವಿ ಆ ವ್ಯಾಲ್ಯೂ ತೊಗೊಳುತ್ತೇವೆ, ಸರಿನಾ? ಅದಕ್ಕೆ ಅದನ್ನೇನಂತೀವಿ? ವೇರಿಯಬಲ್ ಅಂತೀವಿ. ವೇರಿ ಅಂದರೆ ಚೇಂಜ್ ಆಗೋದು, ಬದಲಾಗೋದು. ಯಾವುದು ವೇರಿ ಆಗ್ತಾ ಇರುತ್ತೆ ಅದನ್ನ ನಾವೇನಂತೀವಿ? ವೇರಿಯಬಲ್ ಅಂತೀವಿ. ಅದಕ್ಕೆ ಈಗ ಏನು ವೇರಿಯಬಲ್ ಅಂತಿದ್ದೀವಲ್ವಾ, ಈಗ ನೀವು ಎಗೆ ಯಾವುದಾದ್ರೂ ವ್ಯಾಲ್ಯೂ ಕೊಟ್ಕೋಬೋದು. ಎಗೆ ಬೇಕಾದರೆ 1 ಕೊಡಿ, ಇಲ್ಲಾಂದರೆ ಎಗೆ ಬೇಕಾದರೆ -1, ಈ ಥರ ಯಾವ ವ್ಯಾಲ್ಯೂ ಕೊಟ್ಟರು ಎ ತೊಗೊಳುತ್ತೆ, ಅದು ಇಲ್ಲ ಅನ್ನಲ್ಲ. ಸೊ ಎನ ನಾವು ವೇರಿಯಬಲ್ ಅಂತೀವಿ. ವೇರಿಯಬಲ್ ಅಂದರೆ ವಿಚ್ ವೇರೀಸ್ ಅಂತ ಅರ್ಥ. ಈಗ ಇದಕ್ಕೆ ಬೇರೆ ಬೇರೆ ಎಕ್ಸಾಂಪಲ್ ಕೊಡಿ ಏನಾದರೂ. ಈಗಲ್ಲ, ನೀವು ಬೇರೆ ಜನರಲ್ಲಾಗಿ ಯಾವುದೇ ಆದರೂ ವೇರಿಯಬಲ್ ಅಂತ. ಜನರಲಿ ಈಕ್ವೇಷನ್ಸ್ ಅನ್ನು ಏನಾದರೂ ಯೂಸ್ ಮಾಡ್ತೀವಿ, x y. ಹಾಂ, ಆಯ್ತಾ? a plus b whole square. ಕರೆಕ್ಟಾ? a plus b whole square. both a and b are variable. again double variable. ಸೊ ಬೇಸಿಕಲಿ ವೇರಿಯಬಲ್ ಅಂದರೆ ಏನಪ್ಪ ಅಂದರೆ ಅದು ಏನಾದರೂ ಆಗಿರ್ಬೋದು. ಎ ಆಗಿರ್ಬೋದು, ಬಿ ಆಗಿರ್ಬೋದು, ಎಕ್ಸ್ ಆಗಿರ್ಬೋದು, ವೈ ಆಗಿರ್ಬೋದು, ಝೆಡ್ ಆಗಿರ್ಬೋದು, ಆರ್ ಆಗಿರ್ಬೋದು, ಕ್ಯೂ ಆಗಿರ್ಬೋದು, ಪಿ ಆಗಿರ್ಬೋದು. ಇವೆಲ್ಲನೂ ಏನಿದಾವಲ್ಲ, ಇವೆಲ್ಲನೂ ನಾವೇನಂತೀವಿ? ವೇರಿಯಬಲ್ ಅಂತೀವಿ. ಇದಕ್ಕೆ ನಾವು ಯಾವ ವ್ಯಾಲ್ಯೂ ಕೊಟ್ಟರು ಅದು ಆ ವ್ಯಾಲ್ಯೂ ತಗೊಳುತ್ತೆ. ಅದು ಇದಕ್ಕೆ ಯಾವುದೇ ಇಂಥದ ಎ ಅಂದರೆ ಇದೇ ಫಿಕ್ಸ್ಡ್ ವ್ಯಾಲ್ಯೂ ಅಂತ ಹೇಳೋಕ್ಕಾಗಲ್ಲ, ಸರಿನಾ? ಈಗ ಇನ್ನೊಂದು ಬರುತ್ತೆ ಟರ್ಮ್ ಅಂತ. ಕಾನ್ಸ್ಟೆಂಟ್ ಆಯಿತು, ವೇರಿಯಬಲ್ ಆಯಿತು. ಕಾನ್ಸ್ಟೆಂಟ್ ಅಂದರೆ ಅದರದ್ದು ವ್ಯಾಲ್ಯೂ ಯಾವತ್ತೂ ಚೇಂಜ್ ಆಗೋಲ್ಲ. ವೇರಿಯಬಲ್ ಅಂದರೆ ಇದ್ರದ್ದು ವ್ಯಾಲ್ಯೂ ಯಾವತ್ತೂ ಚೇಂಜ್ ಆಗ್ತಾ ಇರುತ್ತೆ. ನಾವು ಏನು ಕೊಡ್ತೀವಿ ಆ ವ್ಯಾಲ್ಯೂ ತೊಗೊಳ್ತಾ ಇರುತ್ತೆ, ಸರಿನಾ? ಈಗ ಇನ್ನೊಂದು ವರ್ಡ್ ಇದೆ, ಅದು ಟರ್ಮ್ ಅಂತ. ಟರ್ಮ್ ಅಂದರೆ ನಿಮ್ಗೇನು ಗೊತ್ತು? ಟರ್ಮ್ ಅಂದರೆ ಏನು?
use both constant and variable. ಅಷ್ಟೇನಾ? ಸರಿ ಇದೆ, ನೀ ಹೇಳಿದ್ದು ಸರಿ ಇದೆ. ಅಷ್ಟೇನಾ ಅಥವಾ ಇನ್ನೂ ಬೇರೆನೂ ಇದೆಯಾ ಅಂತ ನೀ ಟ್ರೈ ಮಾಡು ಏನಂತ. ಅಷ್ಟೇನಾ? ಸೊ ಒಂದು ಟರ್ಮ್ ಅಂದರೆ ಅದು ಬರೀ ಕಾನ್ಸ್ಟೆಂಟು ಆಗಿರ್ಬೋದು ಅಥವಾ ಬರೀ ಒಂದು ವೇರಿಯೇಬಲ್ನೂ ಆಗಿರ್ಬೋದು, ಇಲ್ಲ ಅಂದರೆ ಇವೆರಡರದ್ದು ಪ್ರಾಡಕ್ಟ್ ಆಗಿರ್ಬೋದು. ಜಸ್ಟ್ ಲೈಕ್ ಕಾನ್ಸ್ಟೆಂಟ್ ಮತ್ತು ವೇರಿಯೇಬಲ್ದು ಎರಡರದ್ದು ಪ್ರಾಡಕ್ಟ್ ಕೂಡ ಟರ್ಮ್ ಅಂತ ಅನ್ಸ್ಕೊಳ್ಳುತ್ತೆ. ಈಗ ಫಾರ್ ಎಕ್ಸಾಂಪಲ್ ಬರೀ ಕಾನ್ಸ್ಟೆಂಟ್ ಅಂದರೆ ಏನಪ್ಪ, ಒಂದು ಕಾನ್ಸ್ಟೆಂಟ್ ಅಂದರೆ 3 ಅಂತ ಅಂದ್ಕೊಳ್ಳಿ, ಅಥವಾ 5 ಅಂದ್ಕೊಳ್ಳಿ, ಇಲ್ಲ 7 ಅಂದ್ಕೊಳ್ಳಿ. ಇವೆಲ್ಲ ಕಾನ್ಸ್ಟೆಂಟ್, ಸರಿನಾ? ಇದನ್ನು ನಾವು ಏನಂತೀವಿ, ಟರ್ಮ್ ಅಂತ ಅನ್ಬೋದು, ಸರಿನಾ? ಈಗ ವೇರಿಯೇಬಲ್ ಅಂದರೆ ಏನು? ವೇರಿಯೇಬಲ್ ಅಂದರೆ ಎಕ್ಸ್, ವೈ, ಝೆಡ್ ಯಾವುದಾದ್ರೂ ಆಯಿತು. ಇದನ್ನೆಲ್ಲನೂ ನಾವು ಟರ್ಮ್ ಅಂತ ಕನ್ಸಿಡರ್ ಮಾಡ್ತೀವಿ, ಸರಿನಾ? ಈಗ ಕಾನ್ಸ್ಟೆಂಟ್ ಮತ್ತು ವೇರಿಯೇಬಲ್ ಎರಡರದ್ದು ಪ್ರಾಡಕ್ಟ್ ಅಂದರೆ ಏನು? 3x ಇದು ಸಪ್ರೇಟು ಹೌದು. 5y 5y ಮತ್ತು 7z. ಮತ್ತು ಇಲ್ಲಿರೋದನ್ನೇ ನೋಡಬೇಡಿ, ಜನರಲಾಗಿ ಏನೇ ಇದ್ದರೂ ಹೇಳಿ. 10xy 10x ಹಾಂ 10x ಹೀಗೆ ನಮ್ಮ ಟ್ಯೂಷನ್ ಹೆಸರು 10x. ಮತ್ತು ಬೇರೆ ಎಕ್ಸಾಂಪಲ್ಸ್ 5z 5G ಮೊಬೈಲ್ ಹಾಂ ಕರೆಕ್ಟಾ? 5G ನೆಟ್ವರ್ಕ್ ಎಲ್ಲ ಅಂತಿರ್ತೀವಲ್ವ, ಏರ್ಟೆಲ್ 5G. ನಿನ್ನ ಹೆಸರು ಪ್ರೀತಮ್ ಅಲ್ವಾ? ಈಗ ಪ್ರೀತಮ್ P10 ಅಥವಾ 20x ಹೇಳು. ಬೇರೆ ಬೇರೆ ಎಕ್ಸಾಂಪಲ್ಸ್ ಹೇಳಿ ನೀವು. ನಿಮ್ಮ 5xy ಈ ಥರ ನಾವು ಎಷ್ಟಾದರೂ ಬರ್ಕೊಂಡು ಹೋಗ್ಬೋದು. ಹೀಗೆ ಬರ್ಕೊಂಡು ಹೋದರೆ 5xyz ABC ಎಲ್ಲ ಒಂದರಲ್ಲೇನೂ ಹಾಕ್ಕೊಂಡು ಹೋಗ್ಬೋದು. ಇದನ್ನೆಲ್ಲನೂ ನಾವು ಏನಂತೀವಿ, ಇದನ್ನೆಲ್ಲನೂ ಒಂದು ಟರ್ಮ್ ಅಂತ ಅಂತೀವಿ, ಸರಿನಾ? ಈಗ ಫಸ್ಟು ಕಾನ್ಸ್ಟೆಂಟ್ ಅಂದರೆ ಏನಂತ ಅರ್ಥ ಮಾಡ್ಕೊಂಡ್ವಿ. 3, 5, 7 ನಂಬರ್ ಯಾವುದೇ ಆಗಿರ್ಬೋದು. ಈಗ ಇಂಟೀಜರ್ ಆಗಿರಲಿ, ಹೋಲ್ ನಂಬರ್ ಆಗಿರಲಿ, ಡೆಸಿಮಲ್ ಆಗಿರಲಿ, ಫ್ರ್ಯಾಕ್ಷನ್ ಆಗಿರಲಿ, ಏನೇ ಇದ್ರೂ ನಾವು ಅದನ್ನ ಕಾನ್ಸ್ಟೆಂಟ್ ಅಂತ ಕರಿತೀವಿ, ಸರಿನಾ? ಇದು ಅರ್ಥ ಆಯ್ತಲ್ಲ? ವೇರಿಯೇಬಲ್ ಅಂದರೆ ಏನು? ವೇರಿಯೇಬಲ್ ಅಂದರೆ ವಿಚ್ ವೇರೀಸ್, ಯಾವುದು ವೇರಿ ಆಗ್ತಾ ಇರುತ್ತೆ, ಆ ವೇರಿ ಆಗ್ತಾ ಇರೋದನ್ನ ನಾವು ವೇರಿಯೇಬಲ್ ಅಂತೀವಿ. ಮತ್ತು ಈಗ ಟರ್ಮ್ ಅಂದರೆ ಕಾನ್ಸ್ಟೆಂಟು ಆಗಿರ್ಬೋದು, ವೇರಿಯೇಬಲ್ ಆಗಿರ್ಬೋದು, ಅಥವಾ ಎರಡರದ್ದು ಪ್ರಾಡಕ್ಟ್ ಸಹ ಆಗಿರ್ಬೋದು. ಕಾನ್ಸ್ಟೆಂಟ್, ವೇರಿಯೇಬಲ್ ಮತ್ತು ಅದರದ್ದು ಎರಡು ಪ್ರಾಡಕ್ಟು ಆಗಿರ್ಬೋದು. ಅದನ್ನ ನಾವು ಏನಂತೀವಿ, ಟರ್ಮ್ ಅಂತ ಅಂತೀವಿ. ಇಷ್ಟ ಅರ್ಥ ಆಯ್ತಾ? ಏನು ಡೌಟ್ಸ್ ಇಲ್ವಾ? ಈಗ ನೆಕ್ಸ್ಟ್ ಏನು ಅರ್ಥ ಮಾಡ್ಕೋಬೇಕಾದ್ರೆ, ವಾಟ್ ಈಸ್ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಅಂತ. ವಾಟ್ ಈಸ್ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್? ಇಷ್ಟೊತ್ತರೆಗೂ ನಾವು ಏನು ನೋಡಿದ್ವಿ, ಟರ್ಮ್ ಅಂತ ನೋಡಿದ್ವಿ. ಈಗ 5x ಒಂದು ಟರ್ಮಾ, ಮತ್ತು 10xy ಒಂದು ಸಪ್ರೇಟ್ ಟರ್ಮಾ, ಇದು ಒಂದು ಸಪ್ರೇಟ್ ಟರ್ಮು, ಇದೊಂದು ಸಪ್ರೇಟ್ ಟರ್ಮಾ. ಈಗ 10y ಇದು ಒಂದು ಸಪ್ರೇಟ್ ಟರ್ಮಾ. ಈಗ ಇವೆರಡು, ಇದೊಂದು ಸಪ್ರೇಟ್ ಟರ್ಮ್, ಇದೊಂದು ಸಪ್ರೇಟ್ ಟರ್ಮ್, ಇದೊಂದು ಸಪ್ರೇಟ್ ಟರ್ಮ್. ಈ ಮೂರು ಸಪ್ರೇಟ್ ಟರ್ಮ್ನ ನಾವು ಇಂಟರ್ಲಿಂಕ್ ಮಾಡ್ತೀವಿ, ಒಂದು ಎಕ್ಸ್ಪ್ರೆಷನ್ ಥರ ಬರಿತೀವಿ. ಅಂದರೆ ಇದಕ್ಕೆ ಇದು ಒಂದು ಕನೆಕ್ಷನ್ ಕೊಡ್ಬೇಕು ನಾವು. ಫಾರ್ ಎಕ್ಸಾಂಪಲ್ ಕನೆಕ್ಷನ್ ಕೊಡೋದು ಹೇಗೆ ಅಂದರೆ, ಇಲ್ಲಿ ಪ್ಲಸ್ ಮಾಡ್ತೀನಿ, ಇವೆರಡನ್ನ ಆ್ಯಡ್ ಮಾಡಿದ್ರೆ
ಇದು ಫುಲ್ ಏನಾಗುತ್ತೆ ಈಗ, ಇದು ಒಂದು ಎಕ್ಸ್ಪ್ರೆಷನ್ ಆಗುತ್ತೆ ಅಲ್ವಾ. ಹಾಂ, ಈ ಎಕ್ಸ್ಪ್ರೆಷನ್ನ ಏನಂತೀವಿ, ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಅಂತೀವಿ. ಇದಕ್ಕೆ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಯಾಕೆ ಅಂತೀವಿ, ಇದರಲ್ಲಿ ಆಲ್ಜಿಬ್ರಾ ಇದೆ ಇಲ್ಲಿ ನೋಡಿ, ಎಕ್ಸ್ ವೈ. ಸೊ ಇದನ್ನ ಏನಂತೀವಿ ನಾವು, ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಅಂತೀವಿ. ಅರ್ಥ ಆಯ್ತಾ? ಇದೇ ಥರ ನೀವು ಯಾವುದಾದ್ರೂ ಎಕ್ಸಾಂಪಲ್ಸ್ ಕೊಡಿ ಇದಕ್ಕೆ. ಹಾಂ, 7x ಪ್ಲಸ್, ಹಾಂ ಮೈನಸ್ಸು ಆಗ್ಬೋದು, 7x ಮೈನಸ್. ಮಲ್ಟಿಪಲ್ ಸಿಂಬಲ್ ಯೂಸ್ ಮಾಡಿದ್ರೆ ಅದು ಈಗ ಹಾಂ, ಅದು ಮಲ್ಟಿಪ್ಲೈ ಆಗುತ್ತಾ? ಇದು ಮಲ್ಟಿಪ್ಲಿಕೇಶನ್ ಸಿಂಬಲ್ ಇದ್ದರೆ ಏನಾಗುತ್ತೆ ಅಂತ ಕೇಳ್ತಿದೆ ಅಲ್ವಾ. ಓಕೆ, ಈಗ 5x ಅಂತ ಇದೆ, ಮತ್ತು 10xy ಇದೆ, ಮತ್ತು 10y ಇದೆ. ಹಾಂ, ಇದನ್ನ ಅವ್ರು ಕ್ವಶನಲ್ಲಿ ಏನು ಕೊಟ್ಟಿರ್ತಾರೆ ಅದನ್ನ ಮಾಡಬೇಕು. ಈಗ ಮಲ್ಟಿಪ್ಲಿಕೇಶನ್ ಮಾಡಬೇಕಂತ ಇಲ್ಲ. ಅಕಸ್ಮಾತ್ ಅವ್ರೇನಾದರೂ ಇದ್ರದ್ದು ಮಲ್ಟಿಪ್ಲಿಕೇಶನ್ ಹಿಂಗೆ ನಾವು ಪ್ಲಸ್ ಮೈನಸ್ ಬಿಟ್ಟು ಮಲ್ಟಿಪ್ಲಿಕೇಶನ್ ಅಥವಾ ಡಿವಿಷನ್ ತೊಗೊಂಡ್ರೆ ಏನಾಗುತ್ತೆ ಅಂತ, ಸರಿನಾ? ಈಗ 5x ಇದೆ ಅಲ್ವಾ, ಇದನ್ನ ಇದ್ರ ಜೊತೆ ಮಲ್ಟಿಪ್ಲೈ ಮಾಡ್ದಂಗೆ, ಜಸ್ಟ್ ಲೈಕ್ ಈ ಥರ. ಅರ್ಥ ಆಗ್ತಿದೆಯಾ? 5xನ 10xy ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, 5 10s 50. ಕಾನ್ಸ್ಟೆಂಟ್ನ ಕಾನ್ಸ್ಟೆಂಟ್ ಜೊತೆ ಮಲ್ಟಿಪ್ಲೈ ಮಾಡ್ತಿದ್ದಾನೆ. x ಇಂಟು xy x ಸ್ಕ್ವೇರ್ y ಆಗುತ್ತೆ. ಸರಿ, ಒಂದು ನಿಮಿಷ. ಅಲ್ಲಿ ಏನಿದೆ 10 ಇಂಟು x ಇಂಟು y, ಸರಿನಾ? ಇದಕ್ಕೆ ನಾವು ಏನು ಮಲ್ಟಿಪ್ಲೈ ಮಾಡ್ತಿದ್ದೀವಿ, 5 ಇಂಟು x ಮಲ್ಟಿಪ್ಲೈ ಮಾಡ್ತೀವಿ, ಸರಿನಾ? 50x ಸ್ಕ್ವೇರ್ y, ಕರೆಕ್ಟ್. ಇದನ್ನು ಹೆಂಗೆ ಮಲ್ಟಿಪ್ಲೈ ಮಾಡೋದು, ಸಿಂಪಲಾಗಿ ಹೇಳ್ತೀನಿ ನೋಡಿ. ಇದು ಕಾನ್ಸ್ಟೆಂಟಾ, ಇದು ವೇರಿಯೇಬಲ್. ಹಾಂ, 50x ಸ್ಕ್ವೇರ್ y. ಕಾನ್ಸ್ಟೆಂಟ್ನ ಕಾನ್ಸ್ಟೆಂಟ್ ಜೊತೆ ಮಲ್ಟಿಪ್ಲೈ ಮಾಡಿ, ವೇರಿಯೇಬಲ್ ಈಗ x ಇದ್ದರೆ x ಜೊತೆ ಮಲ್ಟಿಪ್ಲೈ ಮಾಡೋದು, x ಇಂಟು x ಸ್ಕ್ವೇರ್ ಆಗುತ್ತೆ. ಇಲ್ಲಿ ಆ್ಯಸ್ ಇಟ್ ಈಸ್ y ಆ್ಯಸ್ ಇಟ್ ಈಸ್ ಬರ್ಕೊತೀವಿ, ಸರಿನಾ? ಹಾಂ, y ಇದ್ದರೆ y ಸ್ಕ್ವೇರ್ ಅಂತ ಹಾಕ್ತೀವಿ ಅಷ್ಟೇ. ಸೊ ಇದು ಎಲ್ಲ ಏನಾಗುತ್ತೆ, ಒಂದು ಎಕ್ಸ್ಪ್ರೆಷನ್ ಆಗಲ್ಲ. ಇದನ್ನ ನಾವು ಸಪ್ರೇಟಾಗಿರೋದನ್ನ ಕೂಡಿ ಬರೆದ್ರೆ ಸಿಂಗಲ್ ಟರ್ಮ್ ಆಗುತ್ತೆ. ಸಿಂಗಲ್ ಟರ್ಮ್ ಬೇಡ ನಮಗೆ, ಟರ್ಮ್ ಸಪ್ರೇಟೇ ಇರಬೇಕು, ಆದರೆ ಇಂಟರ್ಲಿಂಕ್ಡ್ ಇರಬೇಕು, ಒಂದಕ್ಕೊಂದು ಕನೆಕ್ಷನ್ ಇರಬೇಕು. ಆವಾಗ ನಾವು ಏನು ಯೂಸ್ ಮಾಡ್ತೀವಿ, ಪ್ಲಸ್ ಆರ್ ಮೈನಸ್ನ ಯೂಸ್ ಮಾಡ್ತೀವಿ, ಪ್ಲಸ್ ಅಥವಾ ಮೈನಸ್ನ ಯೂಸ್ ಮಾಡ್ತೀವಿ. ಪ್ಲಸ್ ಆರ್ ಮೈನಸ್ನ ಯೂಸ್ ಮಾಡಿದಾಗ ಅದು ಏನಾಗುತ್ತೆ, ಒಂದು ಎಕ್ಸ್ಪ್ರೆಷನ್ ಆಗುತ್ತೆ. ಅರ್ಥ ಆಯ್ತಾ? ಇನ್ನೊಂದ್ಸತಿ ಹೇಳ್ಬೇಕಾ ನಿಮ್ಗೆ, ಇನ್ನೊಂದ್ಸತಿ ಹೇಳ್ಬೇಕಾ? ಫಾರ್ ಎಕ್ಸಾಂಪಲ್ 2x ಇದೆ. ಓಕೆ, 2x ಇದೆ, ಸೇಮ್ ಇದೆ, ಆದರೆ 10xy 2x ಇದೆ, ಇಲ್ಲಿ 2 ಇದೆ. ಇಲ್ಲಿ 2 ಇದೆನಾ? ಹಾಂ, ಕ್ಯಾನ್ಸಲ್ ಮಾಡ್ಬೋದು. ಹಾಂ, ನಾರ್ಮಲಾಗಿ ಮಾಡಬೇಕು ಅಷ್ಟೇ. ಮಲ್ಟಿಪ್ಲಿಕೇಶನ್ ಸಿಂಬಲ್ ಇದ್ದರೆ ತಲೆಗೆ ಕೆಡಿಸ್ಕೋಬೇಡಿ. ನಾರ್ಮಲ್ ಹೆಂಗೆ ಮಲ್ಟಿಪ್ಲಿಕೇಶನ್ ಮಾಡ್ತೀರಾ ಹಂಗೆ ಮಲ್ಟಿಪ್ಲಿಕೇಶನ್. ಎಡಿಷನ್ ಸಬ್ಟ್ರಾಕ್ಷನು ಈ ಥರ ನಾರ್ಮಲಾಗಿ ನಾವು ಆ್ಯಡ್ ಮಾಡೋಕ್ಕಾಗಲ್ಲ, ಅದಕ್ಕೆ ಕಂಡೀಷನ್ಸ್ ಇದ್ದಾವೆ, ಸರಿನಾ? ಒಂದು ನಿಮಿಷ. ಈಗ ಇದನ್ನ ನಾವು ಆ್ಯಡ್ ಮಾಡಬೇಕಂದ್ರೆ ಡೈರೆಕ್ಟ್ ಈಗ 5x ಇದೆಯಲ್ಲ, 5x ಮತ್ತು 10xನ ಆ್ಯಡ್ ಮಾಡಿ 15xy ಅಂತ ಬರಿತೀವಿ ಅಂದರೆ ತಪ್ಪಾಗುತ್ತೆ. ಆ ಥರ ಬರೆಯೋಂಗಿಲ್ಲ. ನಾವು ಈಗ 5x ಇದೆ ಅಂದರೆ ಇನ್ನೊಂದು ಯಾವುದಾದ್ರೂ 15x ಅಥವಾ 10x ಇದ್ರದ್ದು ವೇರಿಯೇಬಲ್ಸ್ ಏನಿದೆ ನೋಡಿ, ಇದು ವೇರಿಯೇಬಲ್ಲ, ಇದು ವೇರಿಯೇಬಲ್ಲ, ಇದು ವೇರಿಯೇಬಲ್ಲ, ಈ ಥರ ವೇರಿಯೇಬಲು ಇದ್ರದ್ದು ಎಲ್ಲದ್ರದ್ದು ಸೇಮ್ ಇದ್ದರೆ ಮಾತ್ರ ನಾವು ಇದನ್ನ ಆ್ಯಡ್ ಮಾಡ್ಬೋದು, ಆ್ಯಡ್ ಅಥವಾ ಸಬ್ಟ್ರ್ಯಾಕ್ಟ್ ಮಾಡ್ಬೋದು. ಏನಂತ ಡಿವೈಡ್ ಮಾಡಬೇಕಾ? ಫಾರ್ ಎಕ್ಸಾಂಪಲ್ ನೀವೇನು ಹೇಳ್ತಿದ್ರ, ಇಲ್ಲಿ ಬೈ 2 ಅಂತ ಇದ್ರೇನಾ, ಬೈ 2 ಇದ್ದರೆ ನಾವು ಡಿವೈಡ್ ಮಾಡ್ಬೋದು. ಈಗ ಒಂದು ನಿಮಿಷ, ಈಗ ನೀವು ಕ್ವಶನ್ ಏನು ಕೇಳ್ತಿದ್ರೆ 10xy ಬೈ 2x ಇತ್ತು ಅಂದರೆ ಏನು ಮಾಡಬೇಕು ಅಂತ ಕೇಳ್ತಿರೋದು ಅಲ್ವಾ?
2 1 2 5 ಕ್ಯಾನ್ಸಲ್ ಆಗುತ್ತೆ, ಸರಿನಾ? ಈ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ. ಇದು ಡಿವಿಷನ್ ಇದ್ದಾಗ ಮಾತ್ರ ಈ ಥರ ಮಾಡ್ತೀವಿ, ಸರಿನಾ? ಎಡಿಷನ್ ಮತ್ತು ಸಬ್ಟ್ರಾಕ್ಷನ್ ಇರುತ್ತೆ ಅಲ್ವಾ? ಎಡಿಷನ್ ಮತ್ತು ಸಬ್ಟ್ರಾಕ್ಷನ್ ಇದ್ದಾಗ ಈ ಥರ ಮಾಡೋಕ್ಕಾಗಲ್ಲ. ಇಲ್ಲಿ ವೇರಿಯೇಬಲ್ ಎಕ್ಸ್ ವೈ ಇದೆ, ಇಲ್ಲಿ ಬರೀ ಎಕ್ಸ್ ಇದೆ, ಸರಿನಾ? ಈಗ 10x + 2y ಈ ಥರ ಇದ್ದಾಗ, ಅಥವಾ ಫಾರ್ ಎಕ್ಸಾಂಪಲ್ ಈ ಥರ ಇದ್ದಾಗ ನಾವು ಇದನ್ನ ಆ್ಯಡ್ ಮಾಡಿ 12xy ಅಂತ ಬರೆಯೋಕ್ಕಾಗಲ್ಲ. ಯಾಕಂದರೆ ಇಲ್ಲಿ ವೇರಿಯೇಬಲ್ ಯಾವುದು? ವೇರಿಯೇಬಲ್ ಎಕ್ಸ್ ವೈ ಇದೆನಾ? ಎಕ್ಸ್ ವೈ ಇದೆ. ಇಲ್ಲಿ ಏನಿದೆ? ವೇರಿಯೇಬಲ್ಲು ವೈ ಇದೆ. ಎಕ್ಸ್ ವೈ ಮತ್ತು ವೈ ಎರಡು ಸೇಮ್ ಅಲ್ಲ, ಎರಡು ಡಿಫ್ರೆಂಟ್ ಇದೆ. ಇವೆರಡು ಈಕ್ವಲ್ ಅಲ್ಲ ಅಲ್ವಾ? ಇವೆರಡು ಸೇಮ್ ಇದ್ದರೆ ಮಾತ್ರ ನಾವು ಎರಡು ಟರ್ಮ್ನ ಆ್ಯಡ್ ಮಾಡ್ಬೋದು. ಎರಡು ಟರ್ಮನ್ನ ಆ್ಯಡ್ ಅಥವಾ ಸಬ್ಟ್ರ್ಯಾಕ್ಟ್ ಮಾಡಬೇಕಂದ್ರೆ ಅದರಲ್ಲಿರೋ ವೇರಿಯೇಬಲ್ಸು ಸೇಮ್ ಇರಬೇಕು. ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡು. ಫಾರ್ ಎಕ್ಸಾಂಪಲ್ 30x ಇದೆ, ಸರಿನಾ? 30x ಇದೆ, 20y ಇದೆ, ಹಾಂ ಓಕೆ. ಮತ್ತು ಲಾಸ್ಟಲ್ಲಿ 50x ಇದೆ, ಸರಿ? ಈಗ ಇದನ್ನ ಆ್ಯಡ್ ಮಾಡಿದ್ರೆ ನಾವು ಏನಂತ ಬರಿಬೋದು? ಫಸ್ಟ್ ವೇರಿಯೇಬಲ್ಸ್ನ ಹಾಂ, ಈಗ ಸೇಮ್ ವೇರಿಯೇಬಲ್ಸ್ನ ಒಂದು ಕಡೆ ಬರ್ಕೊಳ್ಳೋಣ. ಇಲ್ಲಿ ಎಕ್ಸ್ ಇದೆ, ಸರಿನಾ? ಇಲ್ಲಿ ವೈ ಇದೆ. ಎಕ್ಸ್ ಮತ್ತು ವೈ ಬೇರೆ ಬೇರೆ ಅಲ್ವಾ? ಇದು ಪಕ್ಕದಲ್ಲಿ ಇರೋದು ಬೇಡ. ಇಲ್ಲಿ ಎಕ್ಸ್ ಇದೆ, ಹಾಂ, ಇದನ್ನ ಇಲ್ಲಿ ಬರೆಯೋಣ, ಸರಿನಾ? ಅವಾಗ ಹೆಂಗೆ ಬರಿಬೋದು ಇದನ್ನ? ಮೈನಸ್ ಯಾಕಾಗುತ್ತೆ? ಈಕ್ವಲ್ಸ್ ಸಿಗಬಲ್ಲಿಲ್ವಾ? ಈಕ್ವಲ್ಸ್ ಇಲ್ಲ, ಈಕ್ವಲ್ಸ್ ಇದ್ದರೆ ಮೈನಸ್ ಆಗುತ್ತೆ. ಹಾಂ, ಇವೆರಡು ವೇರಿಯೇಬಲ್ಸ್ ತಾನೆ. ವೇರಿಯೇಬಲ್ಸ್ ಇದು ಮತ್ತು ಇದು ಸೇಮ್ ಇದೆ ಅಲ್ವಾ? ಅಂದರೆ 30x + 50x + 20y. ಇದು ಸ್ವಲ್ಪ ದೂರ ಬರೆಯೋಣ, ಯಾಕಂದರೆ ಇದ್ರದ್ದು ವೇರಿಯೇಬಲ್ ಸೇಮ್ ಇಲ್ಲ, ಇದ್ರದ್ದು ಬೇರೆ ಇದೆ ವೇರಿಯೇಬಲ್. ಓಕೆ, 50x ಮತ್ತು 30x ಸೇಮ್ ವೇರಿಯೇಬಲ್ ಇರೋದ್ರಿಂದ ನಾವು ಆ್ಯಡ್ ಮಾಡ್ಬೋದು. 50 + 30 ಎಷ್ಟು? 80. ಎಕ್ಸ್ ಆ್ಯಸ್ ಇಟ್ ಈಸ್ ಬರಿತೀವಿ, ಪ್ಲಸ್ ಇದನ್ನ ಬಿಡೋಂಗಿಲ್ಲ, ಇದನ್ನ ಆ್ಯಸ್ ಇಟ್ ಈಸ್ ಬರ್ಕೋಬೇಕು. ಸೊ ಇದನ್ನು ಆ್ಯಡ್ ಮಾಡಿ ಅಂತ ಕೊಟ್ಟರೆ ಇಷ್ಟೇ. ಹಾಂ, ಇಷ್ಟೇ. ಹಾಂ, ಇಷ್ಟೇ ಆನ್ಸರ್ ಇಷ್ಟೇ. ಹಾಂ, 5x ಓಕೆ, ಪ್ಲಸ್ 60xy ಇರುತ್ತೆ, ಪ್ಲಸ್ 8y ಇರುತ್ತಾ? 8y ಡಿವೈಡೆಡ್ ಬೈನಾ ಹೋಲ್ ಡಿವೈಡೆಡ್ ಬೈ 5x ಮೈನಸ್ 60x. ಇಷ್ಟೇನಾ? ಇದನ್ನ ಹಿಂಗೆ ಮಾಡೋಂಗಿಲ್ಲ. ಇಲ್ಲಿ 5x ಮೈನಸ್ 60x ತಾನೇ ಇರೋದು. ಇದನ್ನ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ಎಷ್ಟು ಬರುತ್ತೆ? 5 ಮೈನಸ್ 60 ಎಷ್ಟು ಬರುತ್ತೆ? 55x. ಅದಷ್ಟೇ ಬರಿಬೇಕು. ಇಲ್ಲಿ ಮೇಲ್ಗಡೆ ಡಿವಿಷನ್ ಮಾಡಿದ್ರೆ ಹಾಂ, ಅದು ಯಾವಾಗ ಮಾಡ್ಬೋದು ಗೊತ್ತಾ? ಅದು ಇಲ್ಲಿ ಪ್ಲಸ್ ಬದಲು ಇಲ್ಲಿ ನೀನು ಹೇಳ್ತಿರೋದು ಯಾವಾಗ ಮಾಡ್ಬೋದು ಅಂದರೆ, ಇಲ್ಲಿ ಪ್ಲಸ್ ಬದಲು ಮಲ್ಟಿಪ್ಲಿಕೇಶನ್ ಇದ್ದರೆ ನೀನು ಹೇಳ್ದಂಗೆ ಮಾಡ್ಬೋದು. ಇಲ್ಲಿ 5 ಇದೆ, ಈ 5x ಕ್ಯಾನ್ಸಲ್ ಆಗುತ್ತೆ, 60x ಕ್ಯಾನ್ಸಲ್ ಆಗುತ್ತೆ ಅಂತ ಈ ಥರ. ಹಾಂ, 8y ಮತ್ತು y ಮುಚ್ಚುತ್ತೆ. ಇದನ್ನ ಯಾವಾಗ ಇಲ್ಲಿ ಈ ಥರ ಎಕ್ಸ್ ಇಂಟು ಎಕ್ಸ್ ಅಲ್ಲ, ಪ್ರಾಡಕ್ಟ್ ಫಾರ್ಮಲ್ಲಿದ್ದಾಗ ಮಾತ್ರ ಬರಿಬೋದು. ಅಂದರೆ ಇವೆರಡು ಮಲ್ಟಿಪ್ಲೈ ಆದಾಗ ಮಾತ್ರ ನಾವು ಈ ಥರ ಬರ್ಕೋಬೋದು, ಈ ಥರ ಡಿವಿಷನ್ ಮಾಡ್ಬೋದು. ಈಗ ಕ್ಯಾನ್ಸಲ್ ಆಗಲ್ಲ. ಯಾಕೆ? ಹಾಂ, ಇದಾ
ಮಾಡ್ಬೋದು ಕಣ. ಇಲ್ಲಿ ಮಲ್ಟಿಪ್ಲಿಕೇಶನ್ ಇರುತ್ತೆ ತಾನೆ, ನಾವು 60 ಸಪ್ರೇಟು, ಎಕ್ಸ್ನ ಸಪ್ರೇಟಾಗಿ ಕ್ಯಾನ್ಸಲ್ ಮಾಡ್ತೀವಿ. ಇಲ್ಲಿ ವೈ ಇದ್ದಾಗೂ ಮಾಡ್ಬೋದು. ಯಾವಾಗ ಇದು ಯಾವಾಗ ಇಲ್ಲಿ ಪ್ರಾಡಕ್ಟ್ ಇರುತ್ತೆ ಅವಾಗಷ್ಟೇ. ಇಲ್ಲಿ ಪ್ರಾಡಕ್ಟ್ ಇರಬೇಕು, ಇಂಟು ಇರಬೇಕು, ಮಲ್ಟಿಪ್ಲಿಕೇಶನ್ ಇರಬೇಕು, ಅವಾಗಷ್ಟೇ ನಾವು ಇದನ್ನ ಮಾಡ್ಬೋದು. ಅಕಸ್ಮಾತ್ ಇಲ್ಲಿ ಏನಾದರೂ ಹಿಂಗೆ ಇಲ್ಲದೆ ಏನಾದರೂ ಆಗಲೇ ಥರ ಪ್ಲಸ್ ಇದ್ದರೆ ಈ ಥರ ಪ್ಲಸ್ ಅಥವಾ ಮೈನಸ್ ಇದ್ದರೆ ನಾವು ಈ ಥರ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ. ಈ ಫೈ ಕ್ಯಾನ್ಸಲ್ ಆಗುತ್ತೆ ಅಂತ ಈ ಥರ ಮಾಡೋಕ್ಕಾಗಲ್ಲ. ಯಾಕೆ ಮಾಡೋಕ್ಕಾಗಲ್ಲ? ಇಲ್ಲಿ ಸಿಂಬಲ್ಲು ಮಲ್ಟಿಪ್ಲಿಕೇಶನ್ ಇಲ್ಲ. ಮಲ್ಟಿಪ್ಲಿಕೇಶನ್ ಇದ್ದಾಗ ಮಾತ್ರ ನಾವು ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ನ ಕ್ಯಾನ್ಸಲ್ ಮಾಡ್ಕೋಬೋದು. ಹಾಂ, ಪ್ಲಸ್ 8y ಯಾವುದು? ಪ್ಲಸ್ 5x. ಇದು ಕ್ಯಾನ್ಸಲ್ ಆಗಲ್ಲ, ಆ್ಯಡ್ ನಾರ್ಮಲ್ ಸಿಂಪಲ್ ಎಡಿಷನ್ ಇದೆ ಅಲ್ಲ. ಈಗ 5 + 10 ಇದ್ದರೆ ನೀ ಹೆಂಗೆ ಆ್ಯಡ್ ಮಾಡ್ತೀಯ ತಾನೆ ಇದನ್ನ? 5 + 10 ಇದ್ದರೆ ಎಷ್ಟು? 15 ಅಂತ ಆ್ಯಡ್ ಮಾಡ್ತೀಯ. 5 + 5 ಇದ್ದರೆ 10 ಅಂತ ಮಾಡ್ತೀವಿ. ಸೇಮ್ ಇದೆ. ಇಲ್ಲೇನಾಗುತ್ತೆ, ಒಂದು ಎಕ್ಸ್ ಆ್ಯಡ್ ಆಗುತ್ತೆ ಅಷ್ಟೇ. ಇಲ್ಲಿ 5x ಇದೆ, ಇಲ್ಲಿ 5x ಇದೆ. 5 + 5 10. ಇಲ್ಲಿ ಹೆಂಗೆ 5 + 5 10 ಆಗುತ್ತೆ, ಅದೇ ಥರ ಇದೊಂದು ಎಕ್ಸ್ ಏನಿದೆ, ಎಕ್ಸ್ ಮಾತ್ರ ಎಡಿಷನ್ ಆ್ಯಡ್ ಆಗುತ್ತೆ ಅಷ್ಟೇ. ಅಂದರೆ ಎಕ್ಸ್ಟ್ರಾ ಬರುತ್ತೆ ಅಷ್ಟೇ. ಸರಿನಾ? ಏನಾದರೂ ಡೌಟ್ಸ್ ಇದೆ ಏನು? ಇದು ಹಾಂ, ಅವಾಗ ಏನು ಕ್ಯಾನ್ಸಲ್ ಆಗುತ್ತೆ ಇನ್ ದ ಸೆನ್ಸ್ ಏನು? 5 - 5 ಎಷ್ಟು? 0 ಅಷ್ಟೇ ತಾನೆ. ಹಾಗೆ 5x ಇದ್ರೂ ಸೇಮ್ ಕೆಲಸ. 5x ಇದ್ರೂ 5x - 5x = 0 ಅಷ್ಟೇ. ಯಾಕೆ ಹೇಳಿ? ಇದನ್ನ ಈ ಥರ 0 ಬರೆಯೋ ಬದಲು ಜನರಲಾಗಿ ಯಾವ ಥರ ಬಳಸ್ತಾರೆ ಅದನ್ನ ಅಂದರೆ +5x - 5x ಕ್ಯಾನ್ಸಲ್ ಆಗುತ್ತೆ ಅಂತ ಬಳಸ್ತಾರೆ. ಸಿಂಪಲ್. ಫಾರ್ ಎಕ್ಸಾಂಪಲ್ ಹಾಂ, ಈ ಥರ ಕ್ಯಾನ್ಸಲ್ ಮಾಡ್ಬೋದು. ಕ್ಯಾನ್ಸಲ್ ಮಾಡ್ತಾರೆ ಇನ್ ದ ಸೆನ್ಸ್ ಆನ್ಸರ್ 0 ಬರುತ್ತೆ ಅಲ್ವಾ. 0 ಬಂದರೆ 0 ಬರೆಯೋದೇನಿದೆ ಅಂತ ಈ ಥರ ಮಾಡ್ತಾರೆ ಅಷ್ಟೇ. ಫಾರ್ ಎಕ್ಸಾಂಪಲ್ 13x - 13x ಇತ್ತಪ್ಪ, ಎಷ್ಟು ಬರುತ್ತೆ ಆನ್ಸರು? 0x ಬರೆದ್ರೇನು ಅಷ್ಟೇ, ಬರೋದಿಲ್ಲ ಅಂದ್ರೂ ಅಷ್ಟೇ. ಹಾಂ, 0 ಡಿವೈಡೆಡ್ ಬೈ ಎನಿ ನಂಬರ್. 0 ಡಿವೈಡ್ ಬೈ ಎನಿ ನಂಬರ್. ಫಾರ್ ಎಕ್ಸಾಂಪಲ್ 12 0 ಆಗುತ್ತೆ. ನಾಟ್ ಡಿಫೈನ್ಡ್ ಯಾವಾಗ ಆಗುತ್ತೆ ಅಂದರೆ ಇದರದ್ದು ರಿವರ್ಸ್ ಕೇಸ್ ಇದ್ದಾಗ. ನ್ಯೂಮರೇಟ್ರಲ್ಲಿ 0 ಇದ್ದರೆ ಆನ್ಸರ್ 0 ಬರುತ್ತೆ. ಬೈ ಚಾನ್ಸ್ ಏನಾದರೂ ಇದ್ರ ರಿವರ್ಸ್ ಕೇಸ್ ಇತ್ತಪ್ಪ, ಈ ಥರ ಇದ್ದರೆ ಅವಾಗ 512 ಅಲ್ಲ, 512 ಯಾವಾಗ ಬರುತ್ತೆ? 512 ಡಿವೈಡೆಡ್ ಬೈ 1 ಇದ್ದರೆ 512 ಬರುತ್ತೆ. ಸರಿನಾ? 0 ಇದ್ದರೆ ನಾಟ್ ಡಿಫೈನ್ಡ್ ಅಂತ ಬರಿತೀವಿ. ಕೆಲವೊಂದು ಕಡೆ ಇದನ್ನ ಯಾವ ಥರ ಬರೀತಾರೆ ಅಂದರೆ ಇನ್ಫಿನಿಟಿ ಸಿಂಬಲಿಂದನೂ ಬರೀತಾರೆ. ಇದನ್ನ ನಾಟ್ ಡಿಫೈನ್ಡ್ ಅಥವಾ ಇನ್ಫಿನಿಟಿ ಸಿಂಬಲ್. ಇದು ಇನ್ಫಿನಿಟಿ ಸಿಂಬಲ್. ಇದು ನಾಟ್ ಡಿಫೈನ್ಡ್ ಅಂತಲೂ ಬರಿಬೋದು, ಇನ್ಫಿನಿಟಿ ಸಿಂಬಲ್ ಆಗ್ಬೋದು. ಇಲ್ಲಾಂದರೆ ಬರೀ ಒಂದಿಷ್ಟು ಜನ ಏನಂತ ಬರೀತಾರೆ, ND ಅಂತ ಬರೀತಾರೆ. ND ಅಂದರೆ ಏನು? ನಾಟ್ ಡಿಫೈನ್ಡ್ ಅಂತ. ಯಾವಾಗ? ಇದು ಡಿನಾಮಿನೇಟ್ರಲ್ಲಿ 0 ಇದ್ದಾಗ. ಇದು ಟ್ರಿಕ್ ಹೇಳ, ಒಂದು ಚಿಕ್ಕದಾಗಿ ಕನ್ಫ್ಯೂಸ್ ಆಗುತ್ತೆ ಯಾವಾಗ ನಾಟ್ ಡಿಫೈನ್ಡು ಯಾವಾಗ 0 ಬರುತ್ತೆ ಅಂತ. NDಯಲ್ಲಿ D ಇದೆ ತಾನೆ. ಸೊ ಡಿನಾಮಿನೇಟ್ರಲ್ಲಿ ಯಾವಾಗ 0 ಇರುತ್ತೆ ಆವಾಗ ನಾಟ್ ಡಿಫೈನ್ಡ್. ಸಿಂಪಲ್. ನ್ಯೂಮರೇಟ್ರಲ್ಲಿ 0 ಇದ್ದರೆ 0. ಸರಿನಾ? ಎಲ್ಲಿ ಬಂದಿದ್ವಿ? ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಸ್ ತನಕ ಬಂದಿದ್ವಲ್ವಾ? ನೀವು ಎಕ್ಸಾಂಪಲ್ಸ್ ಕೊಡಿ ಈಗ, ಯಾವುದಾದ್ರೂ ಬೇರೆ ಲೈಕ್ ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಸ್ಗೆ.
ಸ್ವಲ್ಪ ನೋಡೋಕ್ಕೆ ಒಂಥರ ಟಫ್ ಅನ್ಸುತ್ತೆ. ಹಾಂ, ಅಡಿಷನ್ ಸಬ್ಟ್ರಾಕ್ಷನ್ ಯಾವುದಾದ್ರೂ ಓಕೆ, ಪ್ಲಸ್ ಆಗಿರ್ಬೋದು, ಮೈನಸ್ ಆಗಿರ್ಬೋದು, ಒಟ್ಟಿನಲ್ಲಿ ಯಾವುದೋ ಒಂದು ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಇರ್ಬೋದು. 10x ಪ್ಲಸ್ 6y ಪ್ಲಸ್ 8 ಪ್ಲಸ್ 8z ಡಿವೈಡ್ ಬೈ 7xy ಪ್ಲಸ್ 9x ಮೈನಸ್ ಹೇಳಿ ಈಗ. ಹಾಂ, ಹಾಂ 11y. ಈ ಥರ 11y ಇರಲೇಬೇಕು ಅಂತೇನಿಲ್ಲ, y ಇದ್ದಿಲ್ಲ ಅಂದ್ರೂ ನಡೆಯುತ್ತೆ. ಈ y ಇದ್ದಿಲ್ಲ ಅಂದ್ರೂ ಇದನ್ನ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಅಂತೀವಿ, ಸರಿನಾ? ಈಗ ಡಿಗ್ರಿ ಅಂದರೆ ಏನಂತ ಅರ್ಥ ಮಾಡ್ಕೋಬೇಕು. ಡಿಗ್ರಿ ಅಂದರೆ ಏನು? ಇದು ಈಗ 9th ಇದ್ರಲ್ವಾ, ನೆಕ್ಸ್ಟ್ PUCಯಲ್ಲಿ ಬರುತ್ತೆ, ಸೆಕೆಂಡ್ PUCಯಲ್ಲಿ ಬರುತ್ತೆ, 10th ಇದರ ರೆಫರೆನ್ಸಿಗೆ ಕೇಳ್ತಾರೆ ಮುಂದೆ ಡಿಗ್ರಿ. ಹಾಂ, ಯಾವ ಡಿಗ್ರಿ ಹೇಳ್ತೀವಿ? ಡಿಗ್ರಿ ಬರುತ್ತೆ, ಈಗ ಹೇಳ್ತೀನಿ ಅದನ್ನೇ. ಫಿಸಿಕ್ಸಲ್ಲಿ ಬರುತ್ತಲ್ಲ ಡಿಗ್ರಿ ಸೆಂಟಿಗ್ರೇಡು, ಅದು ಅಲ್ಲ. ಮತ್ತು ಆ್ಯಂಗಲ್ಸಲ್ಲಿ ಬರುತ್ತಲ್ಲ, ಇಷ್ಟು ಫಾರ್ ಎಕ್ಸಾಂಪಲ್ x = 15 ಡಿಗ್ರಿ ಅಂತ ಫಸ್ಟ್ ಟೈಮ್ ಕೇಳಿಸ್ಕೊತಿದ್ದೀರಾ, ತಲೆ ಕೇಳಿಸ್ಕೊಬೇಡಿ, ಇನ್ಮೇಲೆ ಕೇಳಿಸ್ಕೊತಾ ಇರ್ತೀರ. ಡಿಗ್ರಿ ಅದು ವೆರಿ ಇಂಪಾರ್ಟೆಂಟ್ ಟರ್ಮ್ ಇನ್ ಆಲ್ಜಿಬ್ರಲ್ಲಿ ವೆರಿ ಇಂಪಾರ್ಟೆಂಟ್ ಟರ್ಮ್ ಇದು. ಯಾಕಂದರೆ 10th ಬರುತ್ತೆ, PUCಯಲ್ಲಿ ಬರುತ್ತೆ, ಸೆಕೆಂಡ್ PUCಯಲ್ಲಿ ಬರ್ತಾರೆ, CET JEE ಏನೋ ಬರೀತಾರೆ ಅಂದರೆ ಕೇಳ್ತಿರ್ತಾರೆ ಇದ್ರ ಮೇಲೆ. ಡಿಗ್ರಿ ಅಂದರೆ ಏನಪ್ಪ ಅಂದರೆ ಒಂದು ಯಾವುದಾದ್ರೂ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಹೇಳಿ. ಎಕ್ಸ್ಪ್ರೆಷನ್ ನೀ ಹೇಳ ಎಕ್ಸಾಂಪಲ್. ಪವರ್ಸ್ ಯೂಸ್ ಮಾಡ್ಕೊಂಡು ಹೇಳಿ. ಪವರ್ಸ್ 8xy ಪವರ್ 10 ಟು ದ ಪವರ್ 10. ಓಕೆ, ನೆಕ್ಸ್ಟ್ ನೀವೊಂದು ಹೇಳಿ ಟರ್ಮ್ ಯಾವುದಾದ್ರೂ ಚೆನ್ನಾಗಿ. 11 zy ಪವರ್ 5. ಹೌದಾ? ನೆಕ್ಸ್ಟ್ ಇನ್ನೊಂದು ಯಾವುದಾದ್ರೂ ಎಕ್ಸಾಂಪಲ್. 22x ಟು ದ ಪವರ್ 20. ಸರಿನಾ? ಇದು ಒಂದು ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಆ್ಯಸ್ ಇಟ್ ಈಸ್. ಇದನ್ನು ಹಾಂ, ಇದನ್ನ ಏನು ಮಾಡಷ್ಟು ಇಲ್ಲ, ಇದನ್ನ ಆ್ಯಸ್ ಇಟ್ ಈಸ್ ಹೆಂಗೆ ಬರ್ಕೋಬೇಕು. ಅವ್ರು ಫಾರ್ ಟೈಮ್ಸ್ ಹೆಂಗೆ ಕೇಳ್ತಾರೆ ಗೊತ್ತಾ ಕ್ವಶನ್ನ? ಈಗ 22x ಪವರ್ 20 ಇದೆ ಅಲ್ವಾ, ಅವರು ಕ್ವಶನಾಗಿ ಜನ್ರಲಾಗಿ ಹೆಂಗೆ ಕೇಳ್ತಾರೆ ಅಂದರೆ ಡಿನಾಮಿನೇಟ್ರಲ್ಲಿ x ಟು ದ ಪವರ್ 10 ಈ ಥರ ಏನೋ ಕೊಟ್ಟಿರ್ತಾರೆ. ಅವಾಗ ನೀವು ಸಿಂಪಲ್ಲಾಗಿ ಏನು ಮಾಡಬೇಕಂದ್ರೆ 22 ಆ್ಯಸ್ ಇಟ್ ಈಸ್ ಹಾಗೆ ಇರ್ಕೋಬೇಕು. 22 x ಟು ದ ಪವರ್ 20 ಇದೆ ಅಲ್ವಾ, 20. ಈಗ ಈ x ಟು ದ ಪವರ್ 10 ಮೇಲೆ ಹೋದರೆ ಏನಾಗುತ್ತೆ? ಮಲ್ಟಿಪ್ಲೈ ಆಗಲ್ಲ. ಈಗ ಓಕೆ, x ಟು ದ ಪವರ್ 10 ಇದೆ ಅಲ್ವಾ, ಈಗಿದು ಎಲ್ಲಿದೆ? ಡಿನಾಮಿನೇಟ್ರ್ನಾಗಿದೆ. ಈ ಡಿನಾಮಿನೇಟ್ರಿಂದ ನಾವು ನ್ಯೂಮರೇಟ್ರಿಗೆ ಶಿಫ್ಟ್ ಮಾಡ್ತೀವಿ ಅಂದರೆ ಹೆಂಗೆ ಶಿಫ್ಟ್ ಮಾಡ್ಬೋದು ನಾವು? 20 - 10 ಆಗುತ್ತೆ. -10 ಹೆಂಗಾಗುತ್ತೆ ಅಂತ, ಡಿನಾಮಿನೇಟ್ರಲ್ಲಿರೋದು ಮೇಲೆ ಹೋದರೆ ಹಾಂ. ಸೊ ಇದು ಆ್ಯಕ್ಚುಲಿ ಇದು ಹೆಂಗೆ ವರ್ಕ್ ಆಗುತ್ತೆಪ್ಪ ಅಂತ ಸಿಂಪಲ್ಲಾಗಿ ಹೇಳ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್ x ಪವರ್ 5 ಇದೆ ಅಂತ ಅಂದ್ಕೊಳ್ಳೋಣ. x ಪವರ್ 5 ಹೆಂಗೆ ಬರ್ಕೊತೀವಿ? x ಪವರ್ 5 x ಇಂಟು x ಇಂಟು x ಇಂಟು x ಇಂಟು x ಪವರ್ 5
ಎಕ್ಸ್ ಮಲ್ಟಿಪ್ಲೈಡ್ ವಿತ್ ಎಕ್ಸ್ ಮಲ್ಟಿಪ್ಲೈಡ್ ವಿತ್ ಎಕ್ಸ್ ಬೇಸಿಕಲಿ ಎಕ್ಸ್ ಪವರ್ 5ನ ನಾವು ಎಕ್ಸ್ಪ್ಯಾಂಡ್ ಮಾಡಿ ಬರೆದ್ರೆ ಈ ಥರ ಇರುತ್ತೆ. ಈ ಡಾಟ್ ಅಂದರೆ ಏನು? ಡಾಟ್ ಅಂದರೆ ಮಲ್ಟಿಪ್ಲಿಕೇಶನ್, ಸರಿನಾ? ಎಕ್ಸ್ ಪವರ್ 5ನ ಬೇಸಿಕಲಿ ಹಿಂಗೆ ಬರೀಬೋದು. ಈಗ ಎಕ್ಸ್ ಪವರ್ -1, ಎಕ್ಸ್ ಪವರ್ -1 ಅಂದರೆ ಏನು? ಏನರ್ಥ? ಎಕ್ಸ್ ಪವರ್ -1 ಅಂದರೆ ಏನರ್ಥ? ಅಲ್ಲ, ಎಕ್ಸ್ ಪವರ್ -1 ಟು ದ ಪವರ್ -1 ಇದ್ದರೆ 1/x ಅಂತ ಅರ್ಥ. ಇಲ್ಲಿ ನೆಗೆಟಿವ್ ಇದ್ದರೆ ಡಿನಾಮಿನೇಟ್ರಲ್ಲಿ ಬರಿತೀವಿ, ಪಾಸಿಟಿವ್ ಇದ್ದರೆ ನ್ಯೂಮರೇಟ್ರಲ್ಲಿ ಆ್ಯಸ್ ಇಟ್ ಈಸ್ ಬರಿತೀವಿ. ಇದು ಗೊತ್ತಾ? ಈಗ ಫಾರ್ ಎಕ್ಸಾಂಪಲ್ ಎಕ್ಸ್ ಟು ದ ಪವರ್ -3 ಇತ್ತಪ್ಪ, ಅದನ್ನ ಹೆಂಗೆ ಬರಿತೀವಿ? 1/, ಎಕ್ಸ್ ಪವರ್ 3 ಇದ್ದರೆ ಏನು ಬರಿತೀವಿ? ಎಕ್ಸ್ ಇಂಟು ಎಕ್ಸ್ ಅಂತ. ಇಲ್ಲಿ ಬರಲ್ಲ. ಬೇಸಿಕಲಿ ಈ ಪವರ್ಸ್ -3 ಅಂದರೆ +3 ಇತ್ತಪ್ಪ, +3 ಇತ್ತಂದರೆ ಹೆಂಗೆ ಬರಿತೀವಿ? ಎಕ್ಸ್ ಇಂಟು ಎಕ್ಸ್ ಅಂತ ಬರಿತೀವಿ, ಸರಿನಾ? +3 ಇದ್ದರೆ ಎಕ್ಸ್ ಇಂಟು ಎಕ್ಸ್ ಅಂತ ಬರಿತೀವಿ. ಮೈನಸ್ ಇದ್ದರೆ ಹೆಂಗೆ ಬರಿತೀವಿ? ಎಕ್ಸ್ ಟು ದ ಪವರ್ ಮೈನಸ್ ಇದ್ದರೆ ಸೇಮ್ ಟರ್ಮ್ ಎಕ್ಸ್ ಪವರ್ 3ನೇ, ಅದನ್ನ ಡಿನಾಮಿನೇಟ್ರಲ್ಲಿ ಬರಿತೀವಿ. ಇಲ್ಲಿ ಎಕ್ಸ್ ಇಂಟು ಎಕ್ಸ್ ಅಂತ ಬರಿತೀವಿ. ಮೇಲ್ಗಡೆ ಏನೂ ಇಲ್ಲ ಅಂದರೆ ಏನು ಬರಿಬೋದು? 1 ಅಂತ ಬರಿಬೋದು. ಈ ಟರ್ಮ್ನ ಹಿಂಗಂತ ಬರಿತೀವಿ, ಸರಿನಾ? ಇದನ್ನ ಇನ್ನೊಂದು ಥರ ಬರಿಬೋದು. ಹೆಂಗೆ ಬರಿಬೋದು? ಎಕ್ಸ್ ಇಂಟು ಎಕ್ಸ್ ಅಂದರೆ ಏನು? ಎಕ್ಸ್ ಇಂಟು ಎಕ್ಸ್ ಅಂದರೆ ಎಕ್ಸ್ ಟು ದ ಪವರ್ +3. ಸೊ ಇದರಿಂದ ಏನು ಅರ್ಥ ಆಗುತ್ತೆ ನಮಗೆ? ಇಲ್ಲಿ ಡಿನಾಮಿನೇಟ್ರಲ್ಲಿರೋ ಟರ್ಮ್ನ ನಾವು ಮೇಲ್ಗಡೆ ಕಳಿಸ್ಬೇಕಂದ್ರೆ, ಡಿನಾಮಿನೇಟ್ರಲ್ಲಿರೋದನ್ನ ಮೇಲ್ಗಡೆ ಕಳಿಸ್ಬೇಕಂದ್ರೆ ಏನು ಮಾಡ್ತೀವಿ? ಇದು ಪಾಸಿಟಿವ್ ಇರೋದನ್ನ ನೆಗೆಟಿವ್ ಅಂತ ಬರ್ಕೊತೀವಿ ಅಷ್ಟೇ. ಇದು ಕೆಳಗಡೆ ಇದ್ದರೆ ಪಾಸಿಟಿವ್, ಮೇಲ್ಗಡೆ ಇದ್ದರೆ ನೆಗೆಟಿವ್, ಸೇಮ್ ಆಗುತ್ತೆ, ಸರಿನಾ? ಹಾಂ, ಸೇಮ್ ರೆಸಿಪ್ರೋಕಲ್ ಥರ. ಹಾಂ, ಅವ್ರು ಜನರಲಾಗಿ ಹೆಂಗೆ ಕೇಳ್ತಾರೆ ಅಂದರೆ ಬೇಸಿಕಲಿ ಹಿಂಗೆ ಎಕ್ಸ್ ಟು ದ ಪವರ್ ಏನೋ ಒಂದು ದೊಡ್ಡ ನಂಬರ್ ಕೊಟ್ಟಿರ್ತಾರೆ, ಡಿನಾಮಿನೇಟ್ರಲ್ಲಿ ಇನ್ನೊಂದು ನಂಬರ್ ಕೊಟ್ಟಿರ್ತಾರೆ ಇದೇ ಥರ, ಎಕ್ಸ್ ಟು ದ ಪವರ್ 15 ಏನೋ ಒಂಥರ ಕೊಟ್ಟಿರ್ತಾರೆ. ಈಗ ಇದನ್ನ ನಾವು ಮೇಲ್ಗಡೆ ಬರ್ಕೊಂಡ್ರೆ ಹೆಂಗೆ ಬರ್ಕೋಬೋದು? ಎಕ್ಸ್ ಟು ದ ಪವರ್ 20 ಇಂಟು ಎಕ್ಸ್ ಟು ದ ಪವರ್ 15ನ ಮೇಲೆ ಬರೆದ್ರೆ ಏನಾಗುತ್ತೆ? -15 ಆಗುತ್ತೆ. -15 ಆಗುತ್ತೆ. ಇದು +20 ಇದೆ, +20 ಅದು ಮೈನಸ್ ಆಗಲ್ಲ. ಅದು ಯಾಕಾಗುತ್ತೆ? ಅದು ನ್ಯೂಮರೇಟ್ರಲ್ಲಿ ಆ್ಯಸ್ ಇಟ್ ಈಸ್ ಇದೆ, ಮೊದಲಿಂದನೇ ನ್ಯೂಮರೇಟ್ರಲ್ಲಿ ಇದೆ ತಾನೇ. ಅದನ್ನ ಡಿನಾಮಿನೇಟ್ರಿಂದ ಏನು ನಾವು ಮೇಲೆ ಕಳಿಸ್ತಿಲ್ಲ, ಬರೀ ಈ ಟರ್ಮ್ ಇದೆ ಅಲ್ಲ, ಎಕ್ಸ್ ಟು ದ ಪವರ್ 15, ಈ ಟರ್ಮ್ನ ಮಾತ್ರ ಮೇಲೆ ಕಳಿಸ್ತಿದ್ದೀವಿ. ಅದಕ್ಕೆ ನಾವು ಏನಂತ ಬರ್ಕೊತೀವಿ? ಈ ಥರ ಬರ್ಕೊತೀವಿ, ಸರಿನಾ? ಅವಾಗ ಏನು ಮಾಡ್ಬೋದು ನಾವು? ಎಕ್ಸ್ ಟು ದ ಪವರ್ 20 -15 ಅಂತ ಬರಿಬೋದು. ಯಾಕೆ? ಎರಡು ಸೇಮ್ ಇದ್ದಾವೆ. ಸೇಮ್ ಇದ್ದಾಗ ಸೊ 20 - 15ನ ಬರ್ಕೊಂಡು ಎಕ್ಸ್ ಟು ದ ಪವರ್ 5 ಅಂತ ಬರ್ಕೋಬೋದು. ಇದು ಅರ್ಥ ಆಯ್ತಾ?
ಈಗ ಡಿಗ್ರಿ ಬಗ್ಗೆ ಮಾತಾಡ್ತಿದ್ವಿ ಸರಿನಾ. ಡಿಗ್ರಿ ಅಂದರೆ ಏನಪ್ಪ? ಡಿಗ್ರಿ ಅಂದರೆ ಈ ಥರ ಒಂದು ಯಾವುದೋ ಒಂದು ದೊಡ್ಡದಾಗಿರೋ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಇದೆ. ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಇಷ್ಟು ದೊಡ್ಡದಾಗಿದೆ ತಾನೆ. ಈಗ ವೇರಿಯೇಬಲ್ಸ್ನ ನೋಡ್ಕೊಂಡು ಬನ್ನಿ. ವೇರಿಯೇಬಲ್ಸ್ ಯಾವುದು ಇದರಲ್ಲಿ ಈ ಟರ್ಮಲ್ಲಿ? ಇಲ್ಲಿ ನೋಡು, ವೇರಿಯೇಬಲ್ಸ್ ಯಾವುದು ಫಸ್ಟ್ ಟರ್ಮಲ್ಲಿ? ಹಾಂ, ವೇರಿಯೇಬಲ್ ಯಾವುದು ಇದರಲ್ಲಿ? ಎಕ್ಸ್ ವೈ ವೇರಿಯೇಬಲ್. ಎಕ್ಸ್ ವೈ ವೇರಿಯೇಬಲ್. ಇದರಲ್ಲಿ ವೇರಿಯೇಬಲ್ ಯಾವುದು? ಝೆಡ್ ವೈ ವೇರಿಯೇಬಲ್. ಇದರಲ್ಲಿ ವೇರಿಯೇಬಲ್ ಎಕ್ಸ್. ಡಿಗ್ರಿ ಅಂದರೆ ಏನಂತ ಅರ್ಥ ಅಂದರೆ ವೇರಿಯೇಬಲ್ಸ್ದು ಪವರ್ ಇರುತ್ತೆ ಅಲ್ವಾ. ಈಗ ಎಕ್ಸ್ಗೆ ಪವರ್ ಎಷ್ಟು? ಎಕ್ಸಿಗೆ ಪವರ್ ಎಷ್ಟು? ಎಕ್ಸಿಗೆ 1 ಇದೆ, ವೈಗೆ 10 ಇದೆ ಸರಿನಾ. ಝಡ್ಗೆ 1 ಇದೆ, ವೈಗೆ 5 ಇದೆ, ಎಕ್ಸ್ಗೆ 20 ಇದೆ ಸರಿನಾ. ಇದನ್ನ ಫಸ್ಟ್ ಸಿಂಪಲ್ ಎಕ್ಸಾಂಪಲಲ್ಲಿ ಹೇಳ್ತೀನಿ ರೀ. ಇದು ಸ್ವಲ್ಪ ಕಷ್ಟ ಆಗುತ್ತೆ ಅರ್ಥ ಮಾಡ್ಕೊಳ್ಳೋಕ್ಕೆ. ಇದೊಂದು ಸಿಂಪಲ್ ಆಗಿರೋ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್. ಇದರದ್ದು ಡಿಗ್ರಿ ಏನಪ್ಪ ಅಂದರೆ ಇದು ವೇರಿಯೇಬಲ್ಲಾ, ಇದು ವೇರಿಯೇಬಲ್, ಇದು ವೇರಿಯೇಬಲ್. ಹಾಂ, ವೇರಿಯೇಬಲ್ದು ಪವರ್ ಏನಿದೆ ಇಲ್ಲಿ? ಪವರ್ ಇದೆ ಅಲ್ವಾ ವೇರಿಯೇಬಲ್ಗೊಂದು. ಇದಕ್ಕೆ ಎಷ್ಟಿದೆ ಪವರ್? ಇದ್ರ ಪವರ್ ಎಷ್ಟು? 3. ಇದ್ರ ಪವರ್ ಎಷ್ಟು? ಇದ್ರ ಪವರ್ ಎಷ್ಟು? 2. ಇದ್ರ ಪವರ್ ಎಷ್ಟು? ಏನೂ ಇಲ್ಲ ಅಂದರೆ 1 ಇರುತ್ತಲ್ವಾ. ಸೊ ಇದ್ರ ಪವರ್ ಎಷ್ಟು? 1. ಇಲ್ಲಿ ಎಕ್ಸ್ ಇದೆ, ನಮಗೆ ಕಾಣಿಸ್ತಿಲ್ಲ. ಇದರ ಎಲ್ಲಿದೆ ಎಕ್ಸ್? ಇದರಲ್ಲಿ ಎಕ್ಸ್ ಇಲ್ಲ. ಎಕ್ಸ್ ಇಲ್ಲ ಅಂದರೆ ನಾವು ಹೆಂಗೆ ಬರ್ಕೋಬೋದಪ್ಪ ಅಂದರೆ 14 ಇಂಟು ಎಕ್ಸ್ ಟು ದ ಪವರ್ 0 ಅಂತ ಬರ್ಕೋಬೋದು. ಎಕ್ಸ್ ಟು ದ ಪವರ್ 0 ಅಂದರೆ ಏನು? ಬೇಸಿಕಲಿ ಎಕ್ಸ್ ಟು ದ ಪವರ್ 0 ಅಂದರೆ ಈಗ ಫಾರ್ ಎಕ್ಸಾಂಪಲ್ ಎಕ್ಸ್ ಪವರ್ 5 ಡಿವೈಡೆಡ್ ಬೈ ಎಕ್ಸ್ ಪವರ್ 5 ಇದೆ ಅಂತ ಅನ್ಕೊಳ್ಳೋಣ ಸರಿನಾ. ಈಗ ಎಕ್ಸ್ ಪವರ್ 5 ಅಂದರೆ ಹೆಂಗೆ ಬರಿತೀವಿ? ಎಕ್ಸ್ ಇಂಟು ಎಕ್ಸ್ ಇಂಟು ಎಕ್ಸ್ ಇಂಟು ಎಕ್ಸ್ ಅಂತ ಬರಿತೀವಿ ಸರಿನಾ. ಎಕ್ಸ್ ಇಂಟು ಎಕ್ಸ್ ಇಂಟು ಎಕ್ಸ್ ಇಂಟು ಎಕ್ಸ್ ಇಂಟು ಎಕ್ಸ್. ಇದು ನ್ಯೂಮರೇಟರ್ ಐತೆ. ಕೆಳಗೆ ಹೆಂಗೆ ಬರಿತೀವಿ? ಎಕ್ಸ್ ಇಂಟು ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಇಂಟು ಎಕ್ಸ್ ಇಂಟು ಎಕ್ಸ್ ಸರಿನಾ. ಇದನ್ನ ನಾವು ಕ್ಯಾನ್ಸಲ್ ಮಾಡ್ಕೋಬೋದು. ಈಗ ಕೆಳಗಡೆ ಮೇಲೆ ಕೆಳಗಡೆ ಮೇಲೆ ಎಕ್ಸ್ 1 ಎಕ್ಸ್ 1 ಈ ಎಕ್ಸ್ ಈ ಎಕ್ಸ್ ಈ ಥರ ಕ್ಯಾನ್ಸಲ್ ಮಾಡಿದ್ರೆ ಏನು ಉಳ್ಕೊಳ್ಳುತ್ತೆ? ಇಲ್ಲೇನು ಉಳಿತು? 1 ಉಳ್ಕೋತಾ ಸರಿನಾ. ಆದರೆ ಇಲ್ಲಿ ಏನು ಬರುತ್ತೆ? ಇಲ್ಲಿ ಎಕ್ಸ್ ಪವರ್ 5ನ ಮೇಲ್ಗಡೆ ಕಳಿಸ್ಕೊಂಡ್ರೆ ಏನಾಗುತ್ತೆ? ಎಕ್ಸ್ ಪವರ್ 5 ಇಂಟು ಎಕ್ಸ್ ಪವರ್ -5 ಆಗುತ್ತೆ. ಸೇಮ್ ಟರ್ಮ್, ಸೇಮ್ ವೇರಿಯೇಬಲ್ ಇದ್ದಾವ. ಎಕ್ಸ್ ಮತ್ತು ಎಕ್ಸ್ ಸೇಮ್ ಇದ್ದೀನ. ಅವಾಗ ಏನಾಗುತ್ತೆ? ಎಕ್ಸ್ ಪವರ್ 5 -5 ಆಗುತ್ತೆ. ಈ ಕಡೆ ಆ್ಯಸ್ ಇಟ್ ಈಸ್ 1 ಹಾಗೆ ಬರ್ಕೊಳ್ಳೋಣ. 1 ಆನ್ಸರ್ ಅಲ್ವಾ ಅದು? ಅದೇ 5 - 5 0 ಅಂದರೆ ಎಕ್ಸ್ ಪವರ್ 0 ಅಂದರೆ 1 ಅಂತ ಅರ್ಥ. ಇದು ಈ ಥರ ಫಾರ್ಮಲ್ಲಿ ಬರೆದ್ರೆ ಅಂದರೆ ಎಕ್ಸ್ ಟು ದ ಪವರ್ 5 ಡಿವೈಡ್ ಬೈ ಎಕ್ಸ್ ಟು ದ ಪವರ್ 5 ಅಂತ ಬರೆದಾಗ ನಮಗೆ ಎಕ್ಸ್ ಪವರ್ 0 ಬಂತು. ಎಕ್ಸ್ ಟು ದ ಪವರ್ 0 ಬಂತು. ಈ ಥರ ಬರೆದಾಗ ಏನು ಬಂತು? 1 ಅಂತ ಬಂತು. ಅದಕ್ಕೆ ಏನು ಮಾಡಿದ್ರು ಅಂದರೆ ಯಾವುದೇ ಪವರಲ್ಲಿ 0 ಇರಲಿ, ಬರೀ ಎಕ್ಸ್ ಅಂತ ಅಷ್ಟೇ ಅಲ್ಲ, ಬರೀ ಎಕ್ಸ್ ಅಂತ ಅಷ್ಟೇ ಅಲ್ಲ, ವೈ ಪವರ್ 0 ಆಗಿರ್ಬೋದು, ಝೆಡ್ ಪವರ್ 0 ಆಗಿರ್ಬೋದು. ಎಲ್ಲದಕ್ಕೂ ಏನಂತ ಮಾಡಿದ್ರು? ಎಲ್ಲದಕ್ಕೂ 1 ಅಂತ ಡಿಕ್ಲೇರ್ ಮಾಡಿದರು. ಅಂದರೆ ಯಾವುದೇ ಪವರಲ್ಲಿ 0 ಇದ್ದರೆ ಅದರ ವ್ಯಾಲ್ಯೂ ಏನಾಗುತ್ತೆ? 1 ಅಂತ ಆಗಿರುತ್ತೆ ಸರಿನಾ. ಈಗ 14 ಪಕ್ಕದಲ್ಲಿ ಏನೂ ಇಲ್ಲ, ಎಕ್ಸೇ ಇಲ್ಲಪ್ಪ.
ಅದನ್ನು ನಾವು ಏನಂತ ಬರ್ಕೋಬೋದು 14 × 1 ಅಂತ ಬರ್ಕೋಬೋದಾ. 14 × 1 ಅಂದರೆ ಏನಾದರೂ ಚೇಂಜಸ್ ಆಗುತ್ತಾ? ಏನೂ ಚೇಂಜಸ್ ಆಗೋಲ್ಲ. 14 ಆ್ಯಸ್ ಇಟ್ ಈಸ್ ಹೆಂಗಿದೆ ಹಾಗೆ ಇದೆ 14, ಸರಿನಾ. ಈ 1ನ ನಾವು ಹೆಂಗೆ ಬರ್ಕೋಬೋದಪ್ಪ ಅಂದರೆ, ಆ 1ನ ಹೆಂಗೆ ಬರ್ಕೊಂಡ್ವಿ, x⁴ = 1 ಅಂದರೆ 1 = x⁴, ಸರಿನಾ. ಅದಕ್ಕೆ ನಾವು 14 × 1 ಇರೋದನ್ನ ನಾವು ಏನಂತ ಬರ್ಕೋಬೋದು, 14 × x⁴ ಅಂತ ಬರ್ಕೋಬೋದು. ಅರ್ಥ ಆಯ್ತಾ? ಫಸ್ಟ್ ನಾವು ಸ್ಟಾರ್ಟ್ ಮಾಡಿದ್ದು ಎಲ್ಲಿಂದ, ಇಲ್ಲಿ ಇದ್ರ ಪವರ್ ಎಷ್ಟು, ಇದ್ರ ಪವರ್ ಎಷ್ಟು ಅಂತ ಬರೆದಿದ್ವಿ. ಎಕ್ಸ್ ಪವರ್ಗೆ ಎಲ್ಲಿದೆ, ಇಲ್ಲಿ 3 ಇದೆ, ಇಲ್ಲೇನಿದೆ ಪವರ್ 2 ಇದೆ, ಇಲ್ಲಿ ಏನಿದೆ ಪವರ್ 1 ಇದೆ, ಇಲ್ಲಿ ಏನೂ ಇಲ್ಲ ಅಂದರೆ ಏನಿದೆ ಪವರ್ 0 ಇದೆ, ಇಲ್ಲಿ ಪವರ್ 0 ಇದೆ. ಈ 0 ಹೆಂಗೆ ಬಂತು ಅಂತ ಅರ್ಥ ಆಯ್ತಾ? ಇದನ್ನ ಕ್ಲಿಯರ್ ಹೀಗೆ ಮಾಡ್ಕೋ, ಯಾಕಂದರೆ ಮುಂದೆ ಯೂಸ್ ಆಗುತ್ತೆ ತುಂಬ. ಸೊ ಡಿಗ್ರಿ ಅಂದರೆ ಏನಪ್ಪ ಬೇಸಿಕಲಿ ಅಂದರೆ, ಈ ವೇರಿಯೇಬಲ್ಸ್ದು ಪವರ್ಸ್ ಇದಾವಲ್ಲ, ಈ ಪವರ್ಸ್ ಇದೆ ನೋಡಿ, ಇದು ಒಂದು ಪವರ್, ಇದೊಂದು ಪವರ್, ಇದೊಂದು ಪವರ್, ಇದೊಂದು ಪವರ್. ಇದರಲ್ಲಿ ಇವೆರಡರಲ್ಲಿ ಯಾವ್ದು ದೊಡ್ಡದು? 3 ದೊಡ್ಡದಾ? ಹಿಂಗೆ ಬರೆದ್ರೆ 3 > 2 ಅಂತ ಅರ್ಥ. ಇವೆರಡರಲ್ಲಿ ದೊಡ್ಡದು ಯಾವುದು? 2 ಗ್ರೇಟ್ರಾ? ಮತ್ತು ಇವೆರಡರಲ್ಲಿ ದೊಡ್ಡದು 1. ಈ ಥರ ಒಂದು ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನಲ್ಲಿ ಹೈಯೆಸ್ಟ್ ಪವರ್ ಯಾವುದು ಇರುತ್ತೆ? ಇದರಲ್ಲಿ ಯಾವುದು ಹೈಯೆಸ್ಟ್, ಗ್ರೇಟೆಸ್ಟ್ ಯಾವುದು? 3 ಹೈಯೆಸ್ಟ್ ಅಲ್ವಾ? ಈ ಥರ ಯಾವುದೊಂದು ಹೈಯೆಸ್ಟ್ ಪವರ್ ಇರುತ್ತೆ ಒಂದು ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ದು, ಅಂದರೆ ಅದು ದೊಡ್ಡದಿರ್ಬೇಕು, ಅದ್ರಿಗಿಂತ ದೊಡ್ಡದು ಬೇರೆ ಯಾವುದು ಇರಬಾರ್ದು. ಈಗ ಇಲ್ಲೇನಾದರೂ ಫಾರ್ ಎಕ್ಸಾಂಪಲ್ 15x⁴ ಇತ್ತು ಅಂತ ಅಂದ್ಕೊಳ್ಳಿ, ಇದ್ರ x⁴ ಎಷ್ಟು? 15 ತಾನೆ. 15 3ಗಿಂತ ದೊಡ್ಡದಾ? ಆಗ ಇದರ ಡಿಗ್ರಿ ಏನಾಗಿರುತ್ತೆ? 15 ಆಗಿರುತ್ತೆ. ಅಂದರೆ ಯಾವುದು ಹೈಯೆಸ್ಟ್ ನಂಬರ್ ಇದೆ, ಹೈಯೆಸ್ಟ್ ಪವರ್ ಇದೆ, ಆ ಹೈಯೆಸ್ಟ್ ಪವರ್ ಏನಾಗಿರುತ್ತೆ? ಡಿಗ್ರಿ ಆಗಿರುತ್ತೆ. ಈಗ ಎಕ್ಸ್ಪ್ರೆಷನ್ ಇಷ್ಟು ಇರಲಿಲ್ಲ, ಬರೀ ಎಕ್ಸ್ಪ್ರೆಷನ್ ಬರೀ ಇಷ್ಟೇ ಇತ್ತಪ್ಪ. ಎಕ್ಸ್ಪ್ರೆಷನ್ ಏನಿದೆ? 10x³ ಈ -5x² + 13x⁴ 1 + 14x⁴ ಇದೆ. ಇವಾಗ ಇವೆಲ್ಲದರಲ್ಲಿ ಹೈಯೆಸ್ಟ್ ಯಾವುದು? ಹೈಯೆಸ್ಟ್ ಡಿಗ್ರಿ ಯಾವುದು? ಹೈಯೆಸ್ಟ್ ಪವರ್ ಯಾವುದು? 3 ಈಸ್ ಹೈಯೆಸ್ಟ್. ಇದು ಹೈಯೆಸ್ಟ್ ಅಲ್ವಾ? ಯಾವುದು ಹೈಯೆಸ್ಟ್ ಪವರ್ ಇರುತ್ತೆ, ಹೈಯೆಸ್ಟ್ ಪವರ್ ಏನಿರುತ್ತೆ ಅದೇ ಡಿಗ್ರಿ. ಹೈಯೆಸ್ಟ್ ಪವರ್ = ಹೈಯೆಸ್ಟ್ ಪವರ್ ಆಫ್ ಎದ್ರದ್ದು, ಯಾವುದ್ರದ್ದಾಗಿರಬೇಕು? ಹೈಯೆಸ್ಟ್ ಪವರ್ ಆಫ್ ವೇರಿಯಬಲ್, ಕಾನ್ಸ್ಟೆಂಟ್ದಲ್ಲ, ಮತ್ತು ಹೈಯೆಸ್ಟ್ ಪವರ್ ಆಫ್ ವೇರಿಯಬಲ್ ಮಾತ್ರ. ದಟ್ ಶುಡ್, ಅದು ಏನು ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ? ಡಿಗ್ರಿ ಅಂದರೆ ಅದೇ ಡಿಗ್ರಿಗೆ ಈಕ್ವಲ್ ಆಗಿರುತ್ತೆ. ಡಿಗ್ರಿ ಅಂದರೆ ಏನು? ಡಿಗ್ರಿ ಅಂದರೆ ಹೈಯೆಸ್ಟ್ ಪವರ್ ಆಫ್ ಎನ್ ಆಲ್ಜೆಬ್ರಿಕ್ ಎಕ್ಸ್ಪ್ರೆಷನ್. ಅಂದರೆ ಈ ಟರ್ಮಲ್ಲಿ ಯಾವುದು ಹೈಯೆಸ್ಟ್ ಪವರ್ ಇದೆ ಅದೇ ಡಿಗ್ರಿ ಆಗಿರುತ್ತೆ. ಈಗ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ, ಅದರಲ್ಲಿ ಯಾವುದು ಡಿಗ್ರಿ ಅಂತ ಹೇಳಬೇಕು, ಸರಿನಾ? ಅರ್ಥ ಆಗಿದೆ ಡಿಗ್ರಿ ಅಂದರೆ ಏನಂತ? ಹಾಂ, ಇದರದ್ದು ಡಿಗ್ರಿ ಎಷ್ಟು? ಡಿಗ್ರಿ ಎಷ್ಟು? ಈ ಎಕ್ಸ್ಪ್ರೆಷನ್ 10. ನಿಂದೇನ ಸರ್? 3.
ನೀ ಆನ್ಸರ್ ಚೇಂಜ್ ಮಾಡ್ತಿ. ನಿನ್ನ ಪ್ರಕಾರ 10 ಅಲ್ವಾ, ನಿನ್ನ ಪ್ರಕಾರ 3. ಇಲ್ಲಿ ನಾನು ಹೇಳಬೇಕಾದ್ರೆ ಏನು ಹೇಳಿದೆ, ಹೈಯೆಸ್ಟ್ ಪವರ್ ಆಫ್ ವೇರಿಯೇಬಲ್ ಪವರ್ ಮಾತ್ರ ನೋಡ್ಬೇಕು ನೀವು. ಇದು ಕಾನ್ಸ್ಟೆಂಟ್ ಅಲ್ವಾ, 10 ಕಾನ್ಸ್ಟೆಂಟ್ ಅಲ್ವಾ. ಆಗ 10 ಕಾನ್ಸ್ಟೆಂಟ್ ಅಂದರೆ ನೀವು 10ನ ನೋಡಬಾರ್ದು, ಬರೀ ಇದನ್ನ ಅಬ್ಸರ್ವ್ ಮಾಡಬೇಕಷ್ಟೆ. ಇಲ್ಲಿ ಪವರ್ 2 3 1, ಹೈಯೆಸ್ಟ್ ಪವರ್ ಯಾವುದು 3. ಸೊ ಅದಕ್ಕೆ ಡಿಗ್ರಿ ಎಷ್ಟಾಗುತ್ತೆ 3 ಆಗುತ್ತೆ. ಸರಿನಾ? ಇಂಥದ್ದು ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ, ಮಾಡ್ತೀರಾ? ಹಿಂಗೆ ಟ್ರಿಕ್ಕಿ ಬರುತ್ತೆ ಈ ಥರ. 10 to the power 10 to 15 to the power 2 ಈ ಥರ ಏನೂ ಕೊಡಲಿ ಅವರು. ಕಾನ್ಸ್ಟೆಂಟ್ ಬಂದರೆ ಕಾನ್ಸ್ಟೆಂಟ್ ಬಗ್ಗೆ ತಲೆನೇ ಕಟ್ಸ್ಕೋಬಾರ್ದು. ವೇರಿಯೇಬಲ್ ಏನಿದೆ, ವೇರಿಯೇಬಲ್ದು ಯಾವ್ದು ಹೈಯೆಸ್ಟ್ ಪವರ್ ಅದನ್ನು ಮಾತ್ರ ಗಮನ ಇಟ್ಕೋಬೇಕು, ಅದನ್ನು ಮಾತ್ರ ನೋಡಬೇಕು. ಅರ್ಥ ಆಯ್ತಾ ಪ್ರೀತಮ್? ಅರ್ಥ ಆಯ್ತಾ? ಕೊಡ್ಲಾ, ಮಾಡ್ತೀರಾ ಪಕ್ಕ? ಇದೇ ಮಾಡಿಸ್ಬೇಕು. ಎಕ್ಸರ್ಸೈಸ್ 2.1. ಅಷ್ಟೇ. Find the degree of the following polynomials. 2x square minus 5x plus 1. ಇದು ಹೇಳ್ಕೊಳ್ಳಿ. ಸರಿ. ಅದನ್ನ ನೋಡಿ. ಎಕ್ಸರ್ಸೈಸ್ 2.1 ಚಾಪ್ಟರ್ 2 ಎಕ್ಸರ್ಸೈಸ್ 2.1 ಬರೀರಿ. ಒಂದು ಪ್ರಾಬ್ಲಮ್ಸ್ ಮಾಡಿಸ್ತಾರೆ. ಈ ಪ್ರಾಬ್ಲಮ್ಸ್ ಮಾಡ್ಬೋದು. ನೋಡಿ ಸರ್, ಡೈರೆಕ್ಟ್ ನೋಟ್ಸ್. ಇದು ಹೋಮ್ವರ್ಕ್ ಅಂತ ಯಾರು ಹೇಳಿದ್ರೆ ನಾವು ಹೋಮ್ವರ್ಕ್. ಆಮೇಲೆ ಮಾಡ್ತಾ ನಮ್ಗೆ ಕಂಫರ್ಟಬಲ್ ಆಗಿದೆ ಅಂತಂದ್ರೆ ನೋಟ್ಸ್ ಬೇಕಾದ್ರೆ ಬರೀಬೋದು. ಈಸಿ ಪ್ರಾಬ್ಲಮ್ ರಫರ್ ಬೇಕಾದ್ರೆ ರಫರ್ ಏಕೆಂದ್ರೆ ನೋಟ್ಸ್ ಜಾಸ್ತಿ ಚಿಕ್ಕ ಆಗಬಾರ್ದು ಅಂತ, ಜಾಸ್ತಿ ಈಸಿ ಪಾರ್ಟ್ ಮಾಡಿದಾಗ ನೋಟ್ಸ್ ಏನಾಗಿದೆ ಅಂತಂದರೆ ಪದೇ. ಸೊ ಚಾಪ್ಟರ್ 2 ಎಕ್ಸರ್ಸೈಸ್ 2.1 ಬರೀರಿ. ಫೈಂಡ್ ದ ಡಿಗ್ರಿ ಆಫ್ ದ ಫಾಲೋಯಿಂಗ್ ಪಾಲಿನಾಮಿಯಲ್ಸ್. ಚಾಪ್ಟರ್ 2 ಇವತ್ತೊಂದು ಡೇಟ್ ಹಾಕಿ. ಯಾರೋ ಬೇರೆ ಮಗ ಬರೀತೀರಿ ಮ್ಯಾಥಮೆಟಿಕ್ಸ್ ಸ್ಪೇಸ್ ಕೊಟ್ಟು ಇನ್ನ ಮ್ಯಾಥಮೆಟಿಕ್ಸ್ ನೋಡ್ಬೇಕು. ಮುಂಚೆ ಬರೀತಾ ಇದ್ದಿದ್ದು. ಹಾಂ ಸರಿ. ಎಕ್ಸರ್ಸೈಸ್ 2.1. Find the degree of the following polynomials. Find the degree of the following polynomials. Find the degree ಅಂತ ಬರೀರಿ ಸರ್. ಎಕ್ಸರ್ಸೈಸ್ 2.1. ಸರ್, ಅವರಿಗೆ ಈಗ ಪಾಲಿನಾಮಿಯಲ್ ಅಂದರೆ ಏನಂತ ಗೊತ್ತಿಲ್ಲ ಸರ್. ಈಗ ಬರೀ ಡಿಗ್ರಿ ಇಂಟ್ರೊಡ್ಯೂಸ್ ಮಾಡಿ ಈಗ ಹೇಳಿ ಪಾಲಿನಾಮಿಯಲ್ ಅಂತಂದ್ರೆ ಏನಂತ ಹೇಳಿ. ಸರಿ. ಇನ್ನು ಅದೊಂದೇ ಒಂದು ಉಳ್ಕೊಂಡ್ರದ್ದು ಅಷ್ಟೇ ಅಲ್ವಾ. ಡಿಗ್ರಿ ಹೇಳಿದ್ರ, ಇನ್ನೇನು ಪವರ್ ಎಲ್ಲ ಹೇಳಿದ್ರ, ಸೊ ಕಾನ್ಸ್ಟೆಂಟ್ ಹೇಳಿದ್ರ, ವೇರಿಯೇಬಲ್ ಹೇಳಿದ್ರ, ವಾಟ್ ಇಸ್ ಪಾಲಿನಾಮಿಯಲ್ ಅಂತ ಹೇಳ್ಬೇಕು. ಸೊ ಇಲ್ಲಿ ಇವ್ರಿಗೆ ಲೈಕ್ ಕ್ವಾಡ್ರಾಟಿಕ್, ಲೀನಿಯರ್ ಅದೆಲ್ಲ ಇಲ್ಲಲ್ವಾ? ಇಲ್ಲ ಸರ್, ಬರೀ ಲೀನಿಯರ್ ಐತೆ ಸರ್. ಬರೀ ಲೀನಿಯರ್ ಅಷ್ಟೇ. ಅಂದರೆ ಲೈಕ್ ವಾಟ್ ಇಸ್ ಲೀನಿಯರ್, ವಾಟ್ ಇಸ್ ಕ್ವಾಡ್ರಾಟಿಕ್ ಅದು ಹೇಳ್ಬೇಕಾ? ಹಾಂ, ಅದು ಕೊಟ್ಟಾರ ಸರ್ ಟೆಕ್ಸ್ಟ್ ಬುಕ್ನಾಗ. ಅದು ಟೈಪ್ಸ್ ಆಫ್ ಅಂತ ಹೇಳಿ ಕೇಳಿದಾರೆ ಸರ್. ಓಕೆ ಫೈನ್. ಈಗ ಅವ್ರಿಗೆ ಒಂದಿಷ್ಟು ಪ್ರಾಬ್ಲಮ್ ಸಾಲ್ವ್ ಮಾಡಲಿ. ಸರಿ. ಆಮೇಲೆ ವೆನ್ ನೆಸೆಸಿಟಿ ಬಂದಾಗ ಅದನ್ನು ಇಲ್ಲಿ ಓಕೆ ಫೈನಲ್ ಲೀನಿಯರ್ ಪ್ರಾಬ್ಲಮ್, ಕ್ವಾಡ್ರಾಟಿಕ್ ಪ್ರಾಬ್ಲಮ್ ಇಲ್ಲಿ ಬಂದಾಗ, ಸೊ ನೆಕ್ಸ್ಟ್ ಯೂನಿಟ್ಗೆ ಬಂದಾಗ ಯೂನಿಟ್ ಲೀನಿಯರ್ ಅಂದ್ರೇನು ಇದು ಸರಿ ಸರ್. ಅದನ್ನ ಹೇಳ್ಬಿಟ್ಟು ಈ ಎಕ್ಸರ್ಸೈಸ್ ಸ್ಟಾರ್ಟ್ ಮಾಡಿ. ಅದನ್ನ ಹೇಳ್ಬಿಟ್ಟು ಎಕ್ಸರ್ಸೈಸ್ ಶುರು ಮಾಡಿ. ಸರಿ, ಮಾಡ್ಬೋದು. ಮಾಡಿದೆ ಸರಿ ಸರ್. ವೇರಿಯೇಬಲ್ ಯಾವುದು ಇದರಲ್ಲಿ? ಎಕ್ಸಿಗೆ ಪವರ್ ಎಷ್ಟಿದೆ? 2. ಬರೀ 2 ಅಂತ ಬರೀ. ಇಲ್ಲಿ ಕೆಳಗಡೆ ಬರೀ 2 ಅಂತ. ಹಾಂ, ಇದಕ್ಕೆ ಯಾವುದು ವೇರಿಯೇಬಲ್? ಎಕ್ಸ್ 1. ಬರೀ 1 ಅಂತ ಬರೀ. 1 ದೊಡ್ಡದಾ 2 ದೊಡ್ಡದಾ? 2 ದೊಡ್ಡದಾ? ಅಂದರೆ ಡಿಗ್ರಿ ಏನಾಗಿರುತ್ತೆ? 2 ಆಗಿರುತ್ತೆ ಅಷ್ಟೇ, ಸಿಂಪಲ್. ಅರ್ಥ ಆಯ್ತಾ? ಇನ್ನೊಂದು ಕೊಡ್ತೀನಿ, ಮಾಡ್ತೀಯಾ? ಬರ್ಕು y³ ಪ್ಲಸ್ 2y ಮೈನಸ್ 1 ಇದರಲ್ಲಿ ಕಂಡಿಡಿ. ಹಾಂ, 3. ಅರ್ಥ ಆಯ್ತಲ್ವಾ? ಓಕೆ, ಇಷ್ಟು ಅರ್ಥ ಆದರೆ ಸಾಕು. ಈಗ ಬರೀ ಕಾನ್ಸ್ಟೆಂಟ್ ಕೊಟ್ಟಿದ್ದಾರೆ ನೋಡಿ. -9 ಹೆಂಗೆ ಕಂಡಿಡ್ತೀಯ ಡಿಗ್ರಿನ?
ಇದು ಕಾನ್ಸ್ಟೆಂಟ್ ಅಲ್ವಾ, 9 ಅಂದರೆ ಕಾನ್ಸ್ಟೆಂಟ್, ವೇರಿಯೇಬಲ್ ಅಲ್ಲ. ವೇರಿಯೇಬಲ್ದು ಪವರ್ ಏನಿರುತ್ತೆ ಅದನ್ನು ನಾವು ಏನಂತೀವಿ, ಡಿಗ್ರಿ ಅಂತ ಅಂತೀವಿ ತಾನೆ. ಈಗ ಇನ್ನು ವೇರಿಯೇಬಲ್ ಯಾವುದಿದೆ, ವೇರಿಯೇಬಲ್ ಎಕ್ಸ್ ಇದೆ, ಅದಕ್ಕೆ ನಾವು 2 ಅಂತ ಬರೆದ್ವಿ. ಆ ಪ್ರಾಬ್ಲಮಲ್ಲಿ ಹೆಂಗಿದೆ, -9 ಅಂತ ಇದೆ. -9 ಪಕ್ಕ ಇಲ್ಲ, ಎಲ್ಲಿ ವೇರಿಯೇಬಲ್ ಇಲ್ಲ, ಎಕ್ಸ್ ಅಂತ ಇಲ್ಲಿ ಇಲ್ಲ, ಅಲ್ಲಿಲ್ಲ. ಇಲ್ಲ ಅಂದರೆ ನಾವು ಬರ್ಕೋಬೋದು. ಹೆಂಗೆ ಬರ್ಕೋಬೋದು, x⁴ ಅಂತ ಬರ್ಕೋಬೋದು. ಯಾಕೆ ಹೇಳು, x⁴ ಅಂದರೆ ಇಂಟು 1 ಇದು x⁴ 1 ಸರಿನಾ. ನಿಮಗೆ ಈಗ ಇನ್ನೊಂದು ಸತಿ ಹೇಳ್ತೀನಿ ಕೇಳಿಸ್ಕೊ. ಲೈಕ್ ಈಗ -9ದು ಡಿಗ್ರಿ ಎಷ್ಟಪ್ಪ ಅಂತ ಕೇಳಿದ್ದಾರೆ. -9ಅಲ್ಲಿ ಪ್ರೀತಮ್ -9ದು ಡಿಗ್ರಿ ಎಷ್ಟಂತ ಕೇಳಿದ್ದಾರೆ. -9 ಅಕ್ಕಪಕ್ಕ ಇಲ್ಲಿ ಎಲ್ಲಿ ಕೂಡ ಒಂದು ವೇರಿಯೇಬಲ್ ಇಲ್ಲ. ನಮಗೂ ಯಾವ ಥರ ಬೇಕು, ಎಕ್ಸ್ ಅಥವಾ ವೈ ಅಥವಾ ಜೆಡ್, ಈ ಥರ ಯಾವುದೇ ವೇರಿಯೇಬಲ್ ಇಲ್ಲಿಲ್ಲ. ಆ ವೇರಿಯೇಬಲ್ ಇಲ್ಲ ಅಂದರೆ ನಾವು ಬರ್ಕೋಬೋದಲ್ವಾ, ನಾವೇ ಏನಂತ ಬರ್ಕೋಬೋದು, ಸುಮ್ಮನೆ ಎಕ್ಸ್ ಅಂತ ಬರೆದ್ರೆ ಆಗೋಗುತ್ತಾ, ಪವರ್ 0 ಆಗಬೇಕು. ಈ ಥರ ಬರೀ ಎಕ್ಸ್ ಅಂತ ಬರೆದ್ರೆ ತಪ್ಪಾಗುತ್ತೆ. x⁴ ಹಾಕಿದ್ರೆ ಇದು ತಪ್ಪಾಗಲ್ಲ. ಯಾಕೆ ತಪ್ಪಾಗಲ್ಲಪ್ಪ ಅಂದರೆ ಇದನ್ನು -9 ನೀವು ಮಲ್ಟಿಪ್ಲೈ ಬೈ 1 ಮಾಡಿದ್ರೆ ಎಷ್ಟಾಗುತ್ತೆ, ಸೇಮೇ ಇರುತ್ತೆ, -9 ಇರುತ್ತೆ. ಸೇಮ್ ಇದೇ ಇಲ್ಲೇನಿದೆ ಅಲ್ವಾ, ಇದನ್ನೇ ನಾವು ಈ ಥರ ಬರೆದಿದ್ದೀವಿ. 1 ಬದಲು ಏನು ಬರೆದಿದ್ದೀವಿ, x⁴ ಬರೆದಿದ್ದೀವಿ. ಅಷ್ಟೇ ಡಿಫ್ರೆನ್ಸು. ಈಗ ಹೇಳಿ, ಈಗ ಒಂದು ವೇರಿಯೇಬಲ್ ಬಂತಲ್ವಾ, ವೇರಿಯೇಬಲ್ದು ಪವರ್ ಎಷ್ಟಿದೆ, ಇರೋದೇ ಒಂದೇ ವೇರಿಯೇಬಲ್, ಅದರದ್ದು ಯಾವುದು ಪವರ್ ಇರುತ್ತೆ ಅದೇ ಡಿಗ್ರಿ ಆಗಿರುತ್ತೆ. ಅರ್ಥ ಆಯ್ತಾ? ಈಗ 100ದು ಡಿಗ್ರಿ ಎಷ್ಟು, 0ನಾ? 300ದು ಎಷ್ಟು, 3 zeros. 100 ಗೆ 1 0 300 3 zeros ನೋಡ್ಬೇಕು. ಎಷ್ಟಕ್ಕ 100 ಗೆ 1 0 300 ಗೆ 3 zeros ಅಲ್ವಾ? ಕನ್ಫ್ಯೂಸ್ ಆಗೋದು ಏನಿಲ್ಲ. 100 ಇದ್ದರೆ ಹೆಂಗೆ ಬರಿತೀವಿ, 100 ಯಾವುದೇ ವೇರಿಯೇಬಲ್ ಇಲ್ಲ ಅಕ್ಕಪಕ್ಕ, ಏನಂತ ಬರ್ಕೊತೀವಿ, x⁴ ಅಂತ ಬರ್ಕೊತೀವಿ. ಎಷ್ಟಿದೆ, ಹೈಯೆಸ್ಟ್ ಪವರ್ 0, ಅದಕ್ಕೆ ಏನು ಬರ್ಕೊಂಡ್ವಿ, 0 ಅಂತ ಬರ್ಕೊಂಡ್ವಿ. 300 ಸೇಮ್, 300 ಅಕ್ಕಪಕ್ಕ ಯಾವುದಾದ್ರೂ ವೇರಿಯೇಬಲ್ ಇದೆಯಾ, ಇಲ್ಲ, ಏನಂತ ಬರ್ಕೋಬೋದು, x⁴ ಅಂತ ಬರ್ಕೋಬೋದು. ಆವಾಗ 0 ಸೇಮ್. ಈಗ 152⁻123 ಇದರದ್ದು ಎಷ್ಟು ಡಿಗ್ರಿ, ಇದರ ಡಿಗ್ರಿ ಎಷ್ಟು, 123. ನೀವು ಕಾನ್ಸ್ಟೆಂಟ್ ಏನೇ ಕೊಡಲಿ ತಲೆಯನ್ನೇ ಕಟ್ಸ್ಕೋಬೇಡಿ. ಯಾವುದಾಗಿದ್ರೂ ವೇರಿಯೇಬಲ್ನ ಚೆಕ್ ಮಾಡಬೇಕು. ವೇರಿಯೇಬಲ್ ಇದೆಯಾ, ಎಕ್ಸ್ ವೈ ಜೆಡ್ ಈ ಥರ ಇದೆಯಾ ಅಂತ ಚೆಕ್ ಮಾಡಬೇಕು. XYZ ಏನೂ ಇಲ್ವಾ, ನಾವೇ ಬರ್ಕೊಳ್ಳೋಣ x⁴ ಅಂತ. ಇದ್ರದ್ದು ಎಷ್ಟಾಯಿತು ಡಿಗ್ರಿ, 0. ಫಾರ್ ಎಕ್ಸಾಂಪಲ್ 215⁻312 ಇಂಟು x⁴ 12, ಇದ್ರದ್ದು ಎಷ್ಟು ಡಿಗ್ರಿ, 12. ಈಗ ಸ್ಮಿತಾ ನೀ ಅಷ್ಟೇ ಹೇಳು, 1 ನಿಮಿಷ. 1,24,392 to the power 123 ಇಂಟು ಎಕ್ಸ್, ಇದರದ್ದು ಪವರ್ ಎಷ್ಟು, ಇದು ಡಿಗ್ರಿ ಎಷ್ಟು, 0 ಯಾಕಾಗುತ್ತೆ, ಇಲ್ಲಿ ವೇರಿಯಬಲ್ ಇದೆ, ಪವರ್ ಎಷ್ಟು ಏನಿಲ್ಲ ಅಂದರೆ 1, ಡಿಗ್ರಿ ಎಷ್ಟಾಗುತ್ತೆ, ಡಿಗ್ರಿ ಎಷ್ಟು 1 ಆಗುತ್ತೆ. ಅರ್ಥ ಆಯ್ತಾ? ಈಗ ಇನ್ನೊಂದು ದೊಡ್ಡ ಟರ್ಮ್ ಕೊಡ್ತೀನಿ. ಈಗ
1 2 ಸರ್ ಈ ಎಕ್ಸಸೈಸ್ ಪ್ರಾಬ್ಲಮ್ಸ್ ಮಾಡಿ ಸರಿ ಪ್ರೊಡಕ್ಟ್ ಅವರು ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾರೆ ಅಂದ್ರೆ ಬೇಸಿಕ್ ಮಾಡ್ರೆಟ್ ಗೊತ್ತಾಗ್ತಾ ಇದೆ ಎಕ್ಸಸೈಸ್ ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋದಾಗುತ್ತೆ ಹಾಂ ಸರ್ 4th ಒನ್ ಹೋಮ್ವರ್ಕ್ ಮಾಡಿರಿ ಇದು 4th ಒನ್ ನೀವು ಕೊಟ್ಟಿನ ಈಗ ಸದ್ಯಕ್ಕೆ ಬರ್ಬೋದು ಆಮೇಲೆ ಕ್ಲಾಸ್ ಮುಗಿದಾದ್ಮೇಲೆ ಬರ್ಬೋ ಸೆಕೆಂಡ್ ಪ್ರಾಬ್ಲಮ್ ಸರಿ 4th ಒನ್ ಹೋಮ್ವರ್ಕ್ ಮಾಡ್ಕೊ ಇದು 4th ಒನ್ ಹೋಮ್ವರ್ಕ್ ಸರಿನಾ ಕ್ವಶನ್ ಬರ್ಕಂಡು ಆಮೇಲೆ ಬರ್ಕೊಂಡು ಸೆಕೆಂಡ್ ಕ್ವಶನ್ ಸರಿ ಸೆಕೆಂಡ್ ಕ್ವಶನ್ ಮಾಡ್ತೀರಾ ಮಾಡ್ತೀನಿ ಇದು ಹೋಮ್ವರ್ಕ್ ಸರಿನಾ ರೈಟ್ ಪಾಲಿನಿಮಿಯಲ್ಸ್ ಆಫ್ ಡಿಗ್ರಿ 1 2 ಆ್ಯಂಡ್ 3 ಸೆಕೆಂಡ್ ಕ್ವಶನ್ ಏನು ಸೆಕೆಂಡ್ ಕ್ವಶನ್ ಏನಾದರೂ ಆಗಿರ್ಬೋದು ಆನ್ಸರ್ ಸರಿನಾ ರೈಟ್ ಪಾಲಿನಾಮಿಯಲ್ ಸರ್ ಈಗ ಫಸ್ಟ್ ಕ್ವಶನ್ಸ್ ಅಲ್ಲಿ ಎಷ್ಟು 4 ಕ್ವಶನ್ಸ್ ಇತ್ತಲ್ಲ ಹಾಂ ಸರ್ 4 ಸಬ್ ಕ್ವಶನ್ಸ್ ಅಲ್ಲಿ 1 ಕ್ವಶನ್ ಮಾಡಿಸಿದ್ರಾ 3 ಮಾಡಿಸ್ತೆ ಸರ್ 1 ಹೋಮ್ವರ್ಕ್ ಕೊಟ್ಟು ಸರ್ ಒಂದು ಹ್ಞೂ ಸರ್ ಆಫ್ ಡಿಗ್ರಿ 1 2 ಆ್ಯಂಡ್ 3 ಕ್ವಶನ್ ಏನಿದೆ ಕ್ವಶನ್ ರೈಟ್ ಪಾಲಿನಾಮಿಯಲ್ಸ್ ಆಫ್ ಡಿಗ್ರಿ 1 2 ಆ್ಯಂಡ್ 3 ಆಗಲೇ ಕ್ವಶನ್ನಾಗ ಏನಿತ್ತು ಆಗಲೇ ಇರೋ ಕ್ವಶನಲ್ಲಿ ಡಿಗ್ರಿನ ಕೇಳಿದ್ರು ಅವರು ಫೈಂಡ್ ದ ಡಿಗ್ರಿ ಆಫ್ ದಿ ಫಾಲೋವಿಂಗ್ ಪಾಲಿನಾಮಿಯಲ್ಸ್ ಅಂತ ಕೇಳಿದರು ಅಲ್ವಾ ಅವಾಗ ನಾವು ಏನು ಮಾಡಿದ್ವಿ ಹೈಯೆಸ್ಟ್ ಪವರ್ ನೋಡಿದ್ವಿ ಅದು ಏನೇನು ಮಾಡಬೇಕು ಹೈಯೆಸ್ಟ್ ಡಿಗ್ರಿನ ಹೈಯೆಸ್ಟ್ ಪವರ್ನ ಡಿಗ್ರಿ ಅಂತ ಬರೆದಿದ್ವಲ್ವಾ ಈಗ ಡಿಗ್ರಿನ ಅವರೇ ಕೊಟ್ಬಿಟ್ಟಿದ್ದಾರೆ 1 2 3 ಅಂದರೆ ಅದರದ್ದು ಫಸ್ಟ್ ಡಿಗ್ರಿ ಏನಿದೆ ಅಂತ ಅವ್ರು ಕೊಟ್ಟಿದ್ದಾರೆ ಡಿಗ್ರಿ ಈಸ್ ಈಕ್ವಲ್ ಟು 1 ಆನ್ಸರ್ ಕೊಟ್ಬಿಟ್ಟಿದ್ದಾರೆ ಅವರು ಈಗ ಅವ್ರು ಏನು ಮಾಡ್ತಿದ್ದಾರೆ ಕ್ವಶನ್ ಕೇಳ್ತಿದ್ದಾರೆ ನೀವೇ ಒಂದು ಪಾಲಿನಾಮಿಯಲ್ನ ಬರೀಬೇಕು ಅಂತ ಕೇಳ್ತಿದ್ದಾರೆ ಪಾಲಿನಾಮಿಯಲ್ ಅಂದರೆ ಏನು ಪಾಲಿನಾಮಿಯಲ್ ಅಂದರೆ ಭಾಳ ಸಿಂಪಲ್ ಪಾಲಿನಾಮಿಯಲ್ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಏನಿತ್ತು ತಾನೆ ನೆನಪಿದೆ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಅಂದರೆ ಏನಂತ ಟರ್ಮ್ಸ್ನ ಪ್ಲಸ್ ಮೈನಸ್ ಹಾಕಿ ಬರೆಯೋದು ಸರಿನಾ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಅಂದರೆ ಏನಿತ್ತು 3x + 4y + 3z ಈ ಥರ ಬರೆದ್ರೆ ಇದು ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಇದನ್ನ ನಾವು ಪಾಲಿನಾಮಿಯಲ್ ಅಂತ ಯಾವಾಗ ಅಂತೀವಿ ಪಾಲಿನಾಮಿಯಲ್ ಯಾವಾಗ ಅಂತ ಆಗುತ್ತೆ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಹೌದು ಸರಿ ಇದು ಯಾವಾಗ ಪಾಲಿನಾಮಿಯಲ್ ಆಗುತ್ತಪ್ಪ ಅಂದರೆ ಈಗ ವೇರಿಯೇಬಲ್ಸ್ದಲ್ಲಿ ಪವರ್ ಇದೆ ಅಲ್ವಾ ಇಲ್ಲೇನಿದೆ ಪವರು 1 ಇದೆ ಇಲ್ಲೇನಿದೆ ಪವರು 1 ಇದೆ ಇಲ್ಲೇನಿದೆ ಪವರು 1 ಇದೆ ಈ ವೇರಿಯೇಬಲ್ಸ್ದು ಪವರ್ ಏನಿದೆ ಪವರ್ ಆಫ್ ವೇರಿಯೇಬಲ್ಸ್ ಏನಿದೆ ಪವರ್ ಆಫ್ ವೇರಿಯೇಬಲ್ಸ್ ಇಟ್ ಶುಡ್ ಬಿ ಏನಾಗಿರ್ಬೇಕಿದು ಇಟ್ ಶುಡ್ ಬಿ ಹೋಲ್ ನಂಬರ್ ಹೋಲ್ ನಂಬರ್ ಅಂದರೆ ಗೊತ್ತಲ್ವಾ ಏನಂತ ಹೋಲ್ ನಂಬರ್ ಅಂದರೆ ಏನು ಹೋಲ್ ನಂಬರ್ ಅಂದರೆ ಏನು 0 1 2 3 4 5 ಈ ಥರ ಫುಲ್ ಇನ್ಫಿನಿಟಿ ತನಕ ಬರ್ಕೊಂಡು ಹೋದರೆ ಇದನ್ನ ಹೋಲ್ ನಂಬರ್ ಅಂತೀವಾ 0 ಇನ್ಕ್ಲೂಡ್ ಮಾಡಿ ನ್ಯಾಚುರಲ್ ನಂಬರ್ಸ್ ಇದ್ದರೆ ಅದನ್ನ ಏನಂತೀವಿ ಹೋಲ್ ನಂಬರ್ಸ್ ಅಂತೀವಿ ಅಂದರೆ ಪವರಲ್ಲಿ ಏನು ಇರಬೇಕು ಪವರಲ್ಲಿ ಯಾವತ್ತೇ ಇದ್ರೂ ಒಂದು ಹೋಲ್ ನಂಬರ್ ಆಗಿರಬೇಕು ಮತ್ತು ಅದು ಪಾಸಿಟಿವ್ ಆಗಿರಬೇಕು ಹೋಲ್ ನಂಬರ್ ಅಂದರೆ ಬರೀ 0 ಮತ್ತು 1 2 3 4 5 ಬರುತ್ತೆ ಈ ಕಡೆ ಇರುತ್ತಲ್ಲ -1 -2 -3 ಇವೆಲ್ಲ ಹೋಲ್ ನಂಬರ್ಸ್ಗೆ ಇನ್ಕ್ಲೂಡ್ ಆಗ್ತಾವ ಆಗಲ್ವಾ ಆಗುತ್ತಾ ಆಗಲ್ಲ ಹೋಲ್ ನಂಬರ್ಸ್ ಅಂದರೆ 0 ಇಂದ ಸ್ಟಾರ್ಟ್ 0 ಇಂದ ಈ ಕಡೆ ಏನಿದೆ ಅವೆಲ್ಲ ಹೋಲ್ ನಂಬರ್ಸ್ ಈ ಕಡೆ ಏನಿದೆ ಅವೆಲ್ಲ ಹೋಲ್ ನಂಬರ್ಸಿಗೆ ಇನ್ಕ್ಲೂಡ್ ಆಗಲ್ಲ ಅದೆಲ್ಲ ಏನು ಬರುತ್ತೆ
ಇಂಟೀಜರ್ಸಿಗೆ ಬರುತ್ತೆ, ಸರಿನಾ? ಇಂಟೀಜರ್ಸ್ ಅಂದರೆ -1 -2 ಇನ್ಫಿನಿಟಿಯಿಂದ ಈ ಥರ -2 -1 ಆಮೇಲೆ 0 1 2 3 ಈ ಥರ ಬರ್ಕೊಂತಿರುತ್ತಲ್ವಾ, ಇದು ಇಂಟೀಜರ್ಸ್. ಇಲ್ಲಿಂದ ಬರೋದು ಏನಿದೆ ಅವೆಲ್ಲ ಹೋಲ್ ನಂಬರ್ಸ್. ಈ ಹೋಲ್ ನಂಬರ್ಸ್ ಅಷ್ಟೇ ಇರಬೇಕು ಪವರ್ಸಲ್ಲಿ, ನೆಗೆಟಿವ್ ಇರಬಾರ್ದು ಅಥವಾ 1/2 ಈ ಥರ ಫ್ರ್ಯಾಕ್ಷನ್ಸ್ ಏನೂ ಇರಬಾರ್ದು. ಇವೆಲ್ಲ ಇದ್ದರೆ ಅದು ಪಾಲಿನಾಮಿಯಲ್ ಆಗಲ್ಲ. ಒಂದು ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ನು ಪಾಲಿನಾಮಿಯಲ್ ಯಾವಾಗ ಆಗುತ್ತೆ ಅಂದರೆ ಯಾವಾಗ ಅದರದ್ದು ವೇರಿಯೇಬಲ್ಸ್ ಪವರ್ ಇರುತ್ತಲ್ವಾ. ಅಂದರೆ ಪವರ್ ಇದೆ ನೋಡಿ, ವೇರಿಯೇಬಲ್ಸ್ ಅಲ್ವಾ, ಇದೊಂದು ವೇರಿಯೇಬಲ್ ಇದೊಂದು ವೇರಿಯೇಬಲ್ ಇದೊಂದು ವೇರಿಯೇಬಲ್, ಇದ್ರದ್ದು ಪವರಲ್ಲಿ ಯಾವಾಗಲೂ ಹೋಲ್ ನಂಬರ್ ಆಗಿರಬೇಕು. ಹೋಲ್ ನಂಬರ್ ಅಂದರೆ ಯಾವುದದು 0 1 2 3 so on ತನಕ. ಅರ್ಥ ಆಯ್ತಾ? ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ, ಅದು ಪಾಲಿನಾಮಿಯಲ್ ಹೌದಾ ಅಲ್ಲ ಅಂತ ಹೇಳ್ಬೇಕು, ಸರಿನಾ? ಇದು ಪಾಲಿನಾಮಿಯಲ್ ಹೌದಾ? ಪವರ್ ಏನಿದೆ 1 ಇದೆ, ಇಲ್ಲೇನಿದೆ 1 ಇದೆ, ಹೋಲ್ ನಂಬರ ಇದು ಪಾಲಿನಾಮಿಯಲ್ ಆಗುತ್ತಾ? ಆಗುತ್ತೆ. ಇದು ಆಗುತ್ತಾ? ಇದು ಪಾಲಿನಾಮಿಯಲ್ ಆಗುತ್ತಾ? ಆಗುತ್ತಾ? ಇದು ಪಾಲಿನಾಮಿಯಲ್ ಆಗಲ್ಲ. ಇದ್ರ ಪವರ್ ಎಷ್ಟಿದೆ? √x ಪವರ್. √x ಅನ್ನು ನಾವು ಹೆಂಗೆ ಬರ್ಕೋಬೋದು? x⁴ 1/2 ಅಂತ ಬರ್ಕೋಬೋದು. √xನ x⁴ 1/2 ಅಂತ ಬರ್ಕೋಬೋದಲ್ವಾ? 1/2 ಅಂದರೆ ಏನಾಗುತ್ತೆ? ಇದು ಹೋಲ್ ನಂಬರ್ ಆಗಲ್ಲ. ಇಟ್ ಈಸ್ ನಾಟ್ ಅ ಹೋಲ್ ನಂಬರ್. ಸೊ it will not become polynomial. So it is not a polynomial. 0.5 ಹೋಲ್ ನಂಬರ 0.5 ಹೋಲ್ ನಂಬರ 1/2 ಅಂದ್ರೆ ಹೋಲ್ ನಂಬರ. ಸೊ ಬಟ್ ಸ್ಕ್ವೇರ್ ರೂಟ್ ನ ಯಾಕೆ 1/2 ಅಂತ ಬರ್ತೋ? ಸ್ಕ್ವೇರ್ ರೂಟ್ ನ 1/2 ಅಂತ ಬರೆಯಬಹುದು. ಬೇಸಿಕಲಿ ಸ್ಕ್ವೇರ್ ರೂಟ್ ಸಿಂಬಲ್ ಅಲ್ಲಿ ನಾವೇನು ಬರ್ದಿಲ್ಲ ಅಂತಂದ್ರೆ ಅಲ್ಲಿ 2 ಇರುತ್ತೆ ಅಂತ. ಸರಿ, ಸ್ಕ್ವೇರ್ ರೂಟ್ ಕ್ಯೂಬ್ ರೂಟ್ ಅಂತ ಹೇಳ್ಬಿಡಿ. ಓಕೆ, ಬಿಟ್ಟಾಕಿ ಸ್ಕ್ವೇರ್ ರೂಟ್ ಕ್ಯೂಬ್ ರೂಟ್ ಹೋಗೋದೇ ಬೇಡ, ರೂಟ್ ಹಾಕಬೇಡಿ. x⁴ 1/2 ಇತ್ತು ಅಂತ, ಇಟ್ ಇಸ್ ನಾಟ್ ಅ ಹೋಲ್ ನಂಬರ್, ಸೊ ಇಟ್ ಇಸ್ ನಾಟ್ ಅ ಹೋಲ್. ಅರ್ಥ? ಓಕೆ, ಯಾಕೆ ಸ್ಕ್ವೇರ್ ರೂಟ್ 1/2 ಬರುತ್ತೆ ಅಂತ ನಾನು ಡಿಸ್ಕಷನ್ ಮಾಡಿ. ಬಟ್ x⁴ 1/2 ಇತ್ತು ಅಂತಂದ್ರೆ ಇಟ್ ಇಸ್ ನಾಟ್ ಅ ಹೋಲ್, ಬಿಕಾಸ್ 1/2 ಇಸ್ ಎ ಡೆಸಿಮಲ್ ನಂಬರ್. ಫ್ರಾಕ್ಷನ್ ಅನ್ನು ಡೆಸಿಮಲ್ ಕನ್ವರ್ಟ್ ಮಾಡ್ತೀವಿ. ಸೊ ಇದು ಯಾಕೆ ಅಂತ ನೆಕ್ಸ್ಟ್ ನಾವು ಫರ್ದರ್ ಡಿಸ್ಕಸ್ ಮಾಡೋಣ. ಈಗ ಸದ್ಯಕ್ಕೆ ಈ ಥರ √x ಅಥವಾ x⁴ -1 ಅಥವಾ 1/x ಈ ಥರ ಯಾವುದಾದ್ರೂ ಟರ್ಮ್ ಬಂದರೆ ಅದನ್ನ ನಾವು ಪಾಲಿನಾಮಿಯಲ್ ಅಂತ ಕನ್ಸಿಡರ್ ಮಾಡಲ್ಲ. ಯಾಕೆ ಮಾಡಲ್ಲ? ಯಾಕಂದರೆ ಇದು ಹೋಲ್ ನಂಬರ್ ಆಗಿರಲ್ಲ, ಏನೋ ಬೇರೆ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಈಗ ಕೊಟ್ಟಿರೋ ಥರ 1/2 ಆಗಿರುತ್ತೆ, ಈ ಥರ ಏನೋ ಒಂದು ಫ್ರ್ಯಾಕ್ಷನ್ ಆ ಟೈಪ್ ಏನಾದರೂ ಆಗಿರುತ್ತೆ. ಸೊ ಅದಕ್ಕೆ ನಾವು ಅದನ್ನ ಪಾಲಿನಾಮಿಯಲ್ ಅಂತ ಕನ್ಸಿಡರ್ ಮಾಡಲ್ಲ. ಪಾಲಿನಾಮಿಯಲ್ ಅಂತ ಯಾವುದನ್ನು ಕನ್ಸಿಡರ್ ಮಾಡ್ತೀವಿ? ಯಾವುದಕ್ಕೆ ಒಂದು ಹೋಲ್ ನಂಬರ್ ಪವರ್ ಇರುತ್ತೆ. x ಪವರ್ 1 ಹೌದು, y² ಇದು ಪಾಲಿನಾಮಿಯಲ್ಲ, y² ಪಾಲಿನಾಮಿಯಲ್ಲ, ಇದು ಹೋಲ್ ನಂಬರ್ ಅಂದರೆ ಆಗುತ್ತೆ. ಈಗ ಇವೇ ಪಾಲಿನಾಮಿಯಲ್ನ ಬರೆಯೋಣ. ಅದೇ ನಮ್ಮ ಕ್ವಶನ್, ರೈಟ್ ಪಾಲಿನಾಮಿಯಲ್ಸ್. ಸರ್ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಎರೇಸ್ ಮಾಡೋದಕ್ಕೆ ಎರೇಸ್ ಕ್ಲಿಕ್ ಮಾಡಿ.
ಇಲ್ಲಿ ಸರ್ ಅದು ಸೆಕೆಂಡ್ ಆಪ್ಷನ್ ಸೆಲೆಕ್ಟ್ ಮಾಡಿ ಒಂದು ನೆಕ್ಸ್ಟ್ ಝೂಮ್ ಔಟ್ ಮಾಡಬೇಕಾ ಹಾಂ ಸ್ವಲ್ಪ ಮೇಲೆ ಮೇಲೆ ಅಷ್ಟು ಈಗ ಪಾಲಿನಮಿಯಲ್ಸ್ ಅಂದರೆ ಏನಂತ ಅರ್ಥ ಆಯ್ತು ತಾನೆ. ಡಿಗ್ರಿ ಅಂದರೆ ಏನಂತ ನಾವು ಆಗಲೇ ಎಕ್ಸಸೈಸ್ ಮಾಡಿದ್ವಿ. ಡಿಗ್ರಿ ಅಂದರೆ ಏನು, ಅದರ ಹೈಯೆಸ್ಟ್ ಪವರ್ ಏನಿದೆ ಅದು ಡಿಗ್ರಿ ಅಂತ ಕನ್ಸಿಡರ್ ಆಗುತ್ತೆ. ಈಗ ಆ ಥರ ರೈಟ್ ಪಾಲಿನಮಿಯಲ್ಸ್ ಆಫ್ ಡಿಗ್ರಿ 1, 2 ಆ್ಯಂಡ್ 3 ಅಂತ ಬರೆದಿದ್ದಾರೆ. ನಾನು ಒನ್ನ ಮಾಡಿ ತೋರಿಸ್ತೀನಿ. ಇದನ್ನ 2 ಮತ್ತು 3ನ ನೀವು ಮಾಡ್ಕೋಬೇಕು, ಸರಿನಾ. ಒಂದು ಯಾವುದೋ ಒಂದು ವೇರಿಯೇಬಲ್ ತೊಗೊತೀನಿ ನಾನು. ಈಗ ಫಾರ್ ಎಕ್ಸಾಂಪಲ್ 20x, ಸರಿನಾ. ಎಕ್ಸ್ ಪವರ್ ಎಷ್ಟು 1, ಸರಿ. ಹೈಯೆಸ್ಟ್ ಪವರ್ ಇದನ್ನೇ ಅಂತ ಅಂದ್ಕೊಂಡು ಬಿಟ್ಬಿಡ್ತೀನಿ ನಾನು 15. ಆಯ್ತಲ್ವಾ. ಇರೋದು ಒಂದೇ ವೇರಿಯೇಬಲ್ಲು, ಅದಕ್ಕೆ ಪವರ್ ಏನಿದೆ, ಹೈಯೆಸ್ಟ್ ಪವರ್ 1. ಹೈಯೆಸ್ಟ್ ಇದೆ ತಾನೆ. ಇಲ್ಲೇನೂ ಇಲ್ಲಾಂದರೆ ಏನಿರುತ್ತೆ, ಎಕ್ಸ್ ಪವರ್ 0 ಇರುತ್ತೆ. ಇದ್ರ ಡಿಗ್ರಿ ಇದ್ರದ್ದು ಪವರ್ ಎಷ್ಟು 0. 1 ಈಸ್ ಗ್ರೇಟರ್ ದೆನ್ 0 ಅಲ್ವಾ. 1 ಈಸ್ ಗ್ರೇಟರ್ ದೆನ್ 0 ಅಂದರೆ ಈ ಎಕ್ಸ್ಪ್ರೆಷನ್ಗೆ ಡಿಗ್ರಿ ಏನಾಗುತ್ತೆ 1. ಸೊ ನಾವು ಮಾಡಿರೋದು ಸರಿನಾ, ಇದು ಆನ್ಸರ್ ಆಗುತ್ತಾ. ಬರೇ ಇದು ಒಂದು ಪಾಲಿನಮಿಯಲ್, ಇದ್ರದ್ದು ಪವರ್ ಡಿಗ್ರಿ ಎಷ್ಟಿದೆ 1 ಇದೆ. ಸೇಮ್ ಇದೇ ಥರ ನೀವೇನು ಮಾಡಬೇಕು, ಈಗ 2 ಮತ್ತು 3ಗೆ ಬರೀರಿ. 2 ಮತ್ತು 3 ಬೇರೆ ವೇರಿಯೇಬಲ್ ಬರೀರಿ. ಹಾಂ ಸರ್. ಅದೇ ಥರ ನೀವು ಮತ್ತೆ ಮಸ್ತ ಬೇರೆ ಕಾನ್ಸ್ಟೆಂಟ್ ಯೂಸ್ ಮಾಡ್ಕೊಂಡು ಬೇರೆ ವೇರಿಯೇಬಲ್ ಇಟ್ಕೊಂಡು, ಫಾರ್ ಎಕ್ಸಾಂಪಲ್ ಕೆ, ಎಲ್, ಎಂ ಇದನ್ನ ಇಟ್ಕೊಂಡು ನೀವು ಇದನ್ನ ಎಕ್ಸ್ಪ್ರೆಷನ್ ನೀವು ಕ್ರಿಯೇಟ್ ಮಾಡಿ. ಡಿಗ್ರಿ 1, 2, 3 ಸ್ವಲ್ಪ ಬರುತ್ತೆ. ಹಾಂ, ಈಗ ಡಿಗ್ರಿ 1 ಆಯ್ತಲ್ವಾ. ಈಗ ಡಿಗ್ರಿ 2 ನೋಡೋಣ. ಡಿಗ್ರಿ 2 ಇದ್ದಾಗ ಹೆಂಗೆ ಬರಿಬೋದು ಸರ್. ಡಿಗ್ರಿ 2 ಇದ್ದಾಗ 15 ಎಕ್ಸ್ ಪವರ್, ಅವ್ರು ಎಷ್ಟು ಡಿಗ್ರಿ ಎಷ್ಟು ಹೇಳಿದ್ದಾರೆ 2 ಅಲ್ವಾ. ನಾನು ಫಸ್ಟಲ್ಲೇ ಬರ್ಕೊಂಡ್ಬಿಡ್ತೀನಿ 2 ಅಂತ. ಆಮೇಲೆ ಬೇಕಾದರೆ ಎಷ್ಟಾದರೂ ಬರ್ಕೋಬೋದು, 10x ಅಂತ ಬರ್ಕೋಬೋದು, ಇಲ್ಲಾಂದರೆ ಇಷ್ಟೇ ಬರೆದ್ರೆ ಆಗುತ್ತೆ. ಬೇಕಂದರೆ ಲಾಸ್ಟಲ್ಲಿ ಏನಾದರೂ ನಾವು ಕಾನ್ಸ್ಟೆಂಟ್ನ ಆ್ಯಡ್ ಮಾಡ್ಕೋಬೋದು. ಸರ್ ಇವಾಗ ಅದೇ ಡಿಗ್ರಿ 2 ಅಥವಾ 3 ಇದೆ ಸರ್. 2 ಅಥವಾ 3ನ ಬರೀ ಎಕ್ಸೆಪ್ಟ್ ತಗೋಬೇಕಾ, ಯಾವ್ದಾದ್ರು ನಂಬರ್ ತಗೋಬೇಕು? ನೀನು ಈ ವೇರಿಯೇಬಲ್ನ ಏನಾದರೂ ತೊಗೋಬೋದು. ಎಕ್ಸ್ ತಗೋ, ವೈ ತಗೋ, ಇಲ್ಲ ನಿನ್ನ ಹೆಸರು ಪಿ ಇಂದ ಸ್ಟಾರ್ಟ್ ಆಗುತ್ತಲ್ಲ, ಪಿ ತಗೋ, ಏನಾದರೂ ತಗೋ. ಡಿಗ್ರಿ 3 ಬೇರೆ ಬರಬೇಕು, ಬಿ ತಗೊಳ್ಳಿ, ಬಿ ತಗೊಳ್ಳಿ. ಹಾಂ, ಡಿಗ್ರಿ 3 ಅಲ್ಲೇ ಫಾರ್ ಎಕ್ಸಾಂಪಲ್ ಸೇ 2, 3 ಡಿಗ್ರಿ ಅಲ್ಲೇ ಸರ್ ನೀವು 2, 3 ಬರೆದಿ. ಹಾಂ ಸೇ ಸರ್. ಡಿಗ್ರಿ 3ನೇ 2, 3 ಎಕ್ಸ್ಪ್ರೆಷನ್ಸ್ ಅಂತ ಬರೆದಿ. ಈಗ ಡಿಗ್ರಿ 2ಗೆ ನಾನು ಬೇರೆ ಹಾಂ ಸರ್ ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ 15x² ಇದೆ, 15x² ಇದೆ, 10x ಇದೆ, 10x ಇದೆ. ಅಂದರೆ ನಾವು ಅಲ್ಲಿ 2 ಇದೆಯಲ್ಲ, ಅದು ಯಾವ ನಂಬರ್ನ ತಗೋಬೋದಾ, ಬರೀ ವೇರಿಯೇಬಲ್ ಮಾತ್ರ ತಗೋಬೇಕು? ವೇರಿಯೇಬಲ್ಗೆ ಮಾತ್ರ ತಗೋಬೇಕು. ಡಿಗ್ರಿ 2 ಏನು ವೇರಿಯೇಬಲ್ ಇದೆ, ಎಕ್ಸ್ ಇದೆ ಅಲ್ವಾ, ಎಕ್ಸಿಗೆ ಮಾತ್ರ. ಕಾನ್ಸ್ಟೆಂಟ್ ಏನೇ ಬರಲಿ, ಕಾನ್ಸ್ಟೆಂಟ್ ಏನೇ ಇದ್ದರೂ ತಲೆ ಕೆಡಿಸ್ಕೋಬೇಡ. ಕಾನ್ಸ್ಟೆಂಟ್ಗೆ ಎಷ್ಟೇ ಪವರ್ ಇರಲಿ, ಇನ್ಫಿನಿಟಿ ಇರಲಿ ಪವರ್, ಅದು ಸಂಬಂಧ ಬರಲ್ಲ. ಏನೇ ಇದ್ದರೂ ಬರೀ ವೇರಿಯೇಬಲ್ಗೆ ಮಾತ್ರ. ಈ ವೇರಿಯೇಬಲ್ ಪವರ್ ಏನಾಗುತ್ತೆ ಅದು ಅಷ್ಟೇ ನಮ್ಮ ಮ್ಯಾಟ್ರ್ ಆಗೋದು, ಸರಿನಾ. ಈಗ ಇದ್ರದ್ದು ಡಿಗ್ರಿ 2 ಎಕ್ಸಾಂಪಲ್ ಆಯ್ತಲ್ವಾ. ಈಗ ಡಿಗ್ರಿ 3 ಬರೆಯೋಣ. ಡಿಗ್ರಿ 3 ಎಕ್ಸಾಂಪಲ್ ಏನಾದ್ರು ಬರೆಯೋಣ. 20 ಎಸ್ ಪವರ್ ಕ್ಯೂಬ್ ಪ್ಲಸ್ 25s ಪ್ಲಸ್ 23. ಈಗ ಕಾನ್ಸ್ಟೆಂಟ್ ಬರಲೇಬೇಕು. ಕಾನ್ಸ್ಟೆಂಟ್ ಬರೆಯೋರು ಹಾಂ, ಇದು ಕಂಪಲ್ಸರಿ ಅಂತ ಇಲ್ಲ, ಇದು ಇದ್ರೂ ಅಷ್ಟೇ ಬಿಟ್ಟರು ಅಷ್ಟೇ. ಒಟ್ಟಿನಲ್ಲಿ ಡಿಗ್ರಿ 3 ಇದೆಯಾ, ಮುಗೀತು. 123 ಪಿ ಕ್ಯೂಬ್ ಅಷ್ಟೇ. ಈಗೂ ಬರಿಬೋದು. ಇಲ್ಲಾಂದರೆ ನಿಮ್ಮ ಹೆಸರು ವೈ ಇಂದ ಸ್ಟಾರ್ಟ್ ಆಗುತ್ತಲ್ವಾ, 512y³ ಇಷ್ಟೇ ಬರೆದ್ರೂ ಆಗುತ್ತೆ. ನೀವು ಬೇಕಂದರೆ ಇನ್ನು ಅಡಿಷ್ನಲಾಗಿ ಬರಿತೀನಿ ನಾನು, ಇನ್ನು ಚೆನ್ನಾಗಿ ಕಾಣಿಸ್ಬೇಕು ಅಂದರೆ 500y² ಪ್ಲಸ್ 551y. ಒಟ್ಟಿನಲ್ಲಿ ಏನೇ ಯಾವ ನಂಬರ್ ಬೇಕಾದ್ರೂ ಬರೀಬೋದು.
1 2 3 ಬೇಕಾದ್ರೆ ಫಾರ್ ಸಿಂಪ್ಲಿಸಿಟಿ 1 2 3 ಬೇಕಾದ್ರೆ ಹಾಂ ಫಾರ್ ಎಕ್ಸಾಂಪಲ್ 1k³ ಸಪರೇಟ್ 1k³ plus 2k² ಕರೆಕ್ಟಾ plus 3k plus 4 ಅರ್ಥ ಆಗ್ತಿದೆಯಾ? ಒಟ್ಟಿನಲ್ಲಿ ನಾವು ಏನು ತಲೆಯಲ್ಲಿ ಇಟ್ಕೋಬೇಕಂದ್ರೆ ಈ ವೇರಿಯಬಲ್ಸ್ ಇದಾವೆ ನೋಡಿ, ವೇರಿಯಬಲ್ಸು ಅವರು ಡಿಗ್ರಿ ಎಷ್ಟು ಕೊಟ್ಟಿದ್ದಾರೆ ಅದಕ್ಕಿಂತ ದೊಡ್ಡದಾಗಿರಬಾರ್ದು. ಡಿಗ್ರಿ ಸೊಲ್ಯೂಷನ್ ಬರ್ಕೊಡಿ ಸರ್, ಬರ್ಕೋದ್ರೆ ಬರ್ಕೊಂಡು ಹೊರಡ್ತಾರೆ ಸರಿ ಎರಡು ಮಾಡ್ಕೊಳ್ಳಿ. ಅದು ಹಂಗೆ ಡಿಗ್ರಿ 2 ಮತ್ತು ಡಿಗ್ರಿ 1 ಅಂತ ಬರೀಬೇಕಷ್ಟೇ. ಹಾಂ ಡಿಗ್ರಿ 1 ಅಂತ ಹಾಕ್ಬಿಟ್ಟು ಎಕ್ಸಾಂಪಲ್ಸ್ ಅಂತ ಹಾಕ್ಬಿಡಿ. ಬರ್ಕೊಂಡು ಡಿಗ್ರಿ 1 example ಡಿಗ್ರಿ 1 ಡಿಗ್ರಿ 1 ಗೆ ಎಕ್ಸಾಂಪಲ್ 15x plus 1 ಡಿಗ್ರಿ 1ಗೆ 15x plus 1 or ಅಂತ ಹಾಕೋ 3y r ಬರೀಬೋದಾ r 3y ಇದು ಸೆಕೆಂಡ್ ಎಕ್ಸರ್ಸೈಸ್ ಪ್ರಾಬ್ಲಮ್ಸು. ಸೊ ನೆಕ್ಸ್ಟ್ ನೋಟ್ಸ್ ಎಲ್ಲ ಬರೀ 3y ಅಂತ ಬರೀಬೇಕು. ಫಾರ್ ಡಿಗ್ರಿ 2 15x square plus 10x plus 10 15x square plus 10x plus 10 r number r ಡಿಗ್ರಿ 2 ಅಂತಂದ್ರೆ ನಾನು ಬರೀಬೋದು ಯಾವುದು 3y square plus 4y ಬರೀಬೋದು ಅಷ್ಟೇ ಸಾಕು. ಕಾನ್ಸ್ಟೆಂಟ್ ಆಡ್ ಮಾಡ್ಕೊಳ್ತೀವಿ. ಅದೇ ಕೊಡ್ಬೇಕು. ತಪ್ಪಾಯ್ತಾ ಇಮಿಡಿಯೇಟ್ಲಿ ಸ್ಟ್ರೈಕ್ ಮಾಡ್ಬೋದು. ನೆಕ್ಸ್ಟ್ ಇದು ಕೂಡ ಡಿಗ್ರಿ 2 ಇರೋ ವೇರಿಯಬಲ್, ಇದು ಪಾಲಿನೋಮಿಯಲ್ ಆಗುತ್ತೆ. r 123 r ಅದು ನಂಬರ್ ಆಯ್ತಾ? ಇಸ್ಪಿತ ಇದಕ್ಕೆ ಫೋಟೋ ಕಳಿಸಿರ್ತೀನಿ. ಮೈನ್ ಹೋಗ್ಬಿಟ್ಟು ಏನು ಹೋಮ್ವರ್ಕ್ ಬರೋಕ್ಕೆ ಅದನ್ನು